जयतीर्थाख्यतरणेः भासतां नो हृदं हरेकं सद्वं सुधाम्बोजसंसक्तो हंसपुङ्गवः ब्रह्मण्यगुरुराजाकिरो वर्ततां मम मानसे अर्थिकल्पितकल्पोऽयं प्रत्यर्थिगजकेसरिः व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणौघाकरानखं वाजराजगुरुं वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे विष्णुविन्दीवरेन्दवे श्रीराघवेन्द्रगुरवे नमोऽत्यन्तदयालवे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सम्यक्श्लोकैकश्रवणपूर्णमात्रेण वक्तुश्च श्रोतॄणां निखिलकलिकृतकल्मषापनोदरप्रतरेर्मद्विकलसाधनीभूते मोक्षकारणीभूते श्रीमन्महाभारते आनुशासनिकपर्वे किञ्चित् श्लोकानुवादः पूर्वकथानुवादिति कथाप्रसक्तिः श्रीगुरुभ्यो नमः हरि ओम्। पर्वಗಳಲ್ಲಿ ವಿಲಕ್ಷಣವಾದಂಥ ತತ್ವಜ್ಞಾನವನ್ನು ವಿವರಿಸ್ತಾ ಇರತಕ್ಕಂಥ ಭಗವಾನ್ ವೇದವ್ಯಾಸದೇವರು ಇಡೀ ಮಹಾಭಾರತದ ಉದ್ದಕ್ಕೂ ಪ್ರತಿಯೊಂದು ಕೌರವರ ಚರ್ಯೆಗಳಲ್ಲಿ ಮತ್ತು ಪಾಂಡವರ ಚರ್ಯೆಗಳಲ್ಲಿ ವಿಲೋಮಗಳನ್ನು ಮತ್ತು ತತ್ಸಂಬಂಧಿತವಾದಂತಹ ಆಚಾರ ಅಥವಾ ಸದಾಚಾರ ಮತ್ತು ದುರಾಚಾರಗಳ ವ್ಯತ್ಯಯವನ್ನು ತೋರಿಸ್ತಾನೆ ಬರ್ತಾ ಇರ್ತಾರೆ. ಮೂಲತಃ ಎಷ್ಟೇ ಸದಾಚಾರಿಗಳಾಗಿ ಕರ್ಮನಿಷ್ಠರಾಗಿದ್ದರೂ ಕೂಡ ಕಲಿಪ್ರಾಬಲ್ಯದಿಂದ ದುಷ್ಟರ ಒಂದು ವಿಲಕ್ಷಣವಾದಂತಹ ದೋಷ, ಆ ದುಷ್ಟಜನ್ಯವಾದ ದೋಷದಿಂದ ಬಂದಂತಹ ಜೊತೆಗೆ ಪ್ರಾರಬ್ಧ ಕರ್ಮಾದಿಗಳಿಂದ ಕೂಡಿದಂತಹ ದೋಷ ಎಲ್ಲ ಸೇರಿಕೊಂಡು ಮನುಷ್ಯರನ್ನ ಹೇಗೆ ಹಾಳು ಮಾಡುತ್ತದೆ ಎನ್ನುವುದನ್ನು ಕೂಡ ವ್ಯಾಖ್ಯೆ ಮಾಡ್ತಾ ಹೋಗ್ತಾ ಇರ್ತಾರೆ. ಶ್ರೀಮನ್ ಮಹಾಭಾರತದ ಇಡೀ ಯುದ್ಧವನ್ನ ಸಮಸ್ತ ಲೌಕಿಕ ಮತ್ತು ಆಧ್ಯಾತ್ಮಿಕದ ಮನಸ್ಸಿನ ಒಳಗೆ, ಹೃದಯದ ಒಳಗೆ ಪ್ರತಿಯೊಬ್ಬನಿಗೂ ಆಗುವ ದ್ವಂದ್ವಗಳ ಪ್ರತೀಕದಂತೆ ಚಿತ್ರಣ ಮಾಡಿದ್ದು ಅಂದರೆ ಶ್ರೀಮನ್ ಮಹಾಭಾರತದಲ್ಲಿ ವೇದವ್ಯಾಸದೇವರು. ಇದು ಸರಿನಾ, ಇದು ತಪ್ಪ, ಎಷ್ಟೋ ತಪ್ಪುಗಳು ಸರಿ ಅಂತ ಕೂಡುತ್ತದೆ, ಎಷ್ಟೋ ಸರಿ ಅಂತ ಮಾಡಿರ್ತೀವಿ, ವ್ರತಾನೋಹಿ ಎಲ್ಲ ಮಾಡಿರ್ತೀವಿ, ಕಡೆಗೆ ಬಂದು ನಿಂತಿರೋದು ತಪ್ಪೇ ಆಗಿ ಹೋಗಿರುತ್ತೆ. ವೈರುಧ್ಯ ಅಂದ್ರೆ ವೈರುಧ್ಯ, ಯಾವುದು ಮಾಡಬೇಕು ಯಾವುದು ಬಿಡಬೇಕು, ಹೀಗೆಲ್ಲ ವ್ಯವಸ್ಥೆಯನ್ನ ಪ್ರತಿಯೊಂದು ಪಾತ್ರಗಳಲ್ಲಿ ಯುದ್ಧದಲ್ಲಿ ತೋರಿಸ್ಬಿಟ್ಟಿರ್ತಾರೆ ಮಹಾನುಭಾವರು. ಮೇಲ್ನೋಟಕ್ಕೆ ಅಧರ್ಮ ಅಂತ ಕಾಣುತ್ತೆ. ಈ ಸೂರ್ಯಾದಿಗಳನ್ನ ಆಚ್ಛಾದನ ಮಾಡುವ ಮೂಲಕ ಕೃಷ್ಣನೇ ಮೋಸಕ್ಕೆ ನಾಂದಿ ಹಾಡಿದ, ಬೆಳಗನ್ನ ಹಗಲನ್ನ ರಾತ್ರಿ ಮಾಡ್ದ, ರಾತ್ರಿನ ಹಗಲು ಮಾಡ್ದ, ಪ್ರಾಣವನ್ನ ಆಹುತಿಯಾಗಿ ಅರ್ಪಿಸುವಂತ ಅರ್ಜುನನು ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತವನನ್ನು ಬದುಕಿಸ್ದ. ಇನ್ನು ಅನೇಕ ಶತ್ರು ಪಾಳೆಯದಲ್ಲಿ ಸಾಯೋಕೆ ಸಾಧ್ಯ ಇಲ್ಲದೆ ಇರೋರನ್ನ ಏನೇನೋ ಮಾಡಂತೂ ಸಾಯಿಸ್ದ. ಇದೆಲ್ಲ ನೋಡಿದ್ರೆ ಎಲ್ಲ ಏನ್ ಮಾಡೋಣ ಆಚಾರ್ಯ, ನೀವು ಏನೆಲ್ಲ ಹೇಳ್ತೀರಿ, ಕಡೆಗೆ ಏನಾಗಬೇಕೋ ಅದೇ ಆಗುತ್ತೆ ಅಂದ್ಮೇಲೆ ಮಾಡ್ಬೇಕು ಯಾಕೆ ಅನ್ನುವ ಪ್ರಶ್ನೆ ಬಂದು ನಿಲ್ಲದು. ಬೇಕಾದ ಭೈರವಣ ಹಾದ, ಕಡೆಗಂತೂ ಹೋಗೋ ಕಾಲಕ್ಕೆ ದುರ್ಯೋಧನ ನಾ ಮಾಡಿದ್ದೆಲ್ಲ ಸತ್ಯ ಆದ್ರೆ, ನಾನು ಇದ್ದಿದ್ದು ಬದುಕಿದ್ದು ನಂಬಿದ್ದು ಸರ್ಯೋತ್ಕೃಷ್ಟ ಅಂತಾಗಿದ್ರೆ, ಪಾಂಡವರು ದ್ರೋಹಿಗಳಾಗಿದ್ರೆ, ಮೋಸ ಆಗಿದ್ರೆ, ಕೃಷ್ಣ ದುರಾಚಾರಿ ಆಗಿದ್ರೆ, ನಾನು ಸತ್ವನಿಷ್ಠನಾಗಿದ್ರೆ ನನ್ನ ಪ್ರಾಣ ನೇರ ವೀರಗತಿಗೆ ಹೋಗ್ಲಿ, ಇದಕ್ಕೆ ದೇವತೆಗಳೇ ಸಾಕ್ಷಿಯಿಂದ ತಪ 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 ಹೂ ಸುರಿದು ಬಿಡ್ತು, ಪುಷ್ಪವೃಷ್ಟಿ ಆಗೋಯ್ತು ದುರ್ಯೋಧನದ ಮೇಲೆ. ದೊಂಗ ಬಡ್ದೋದಲ್ಲಿ ಇದ್ದವರಲ್ಲ, ನಾರಾಯಣ ಏನಪ್ಪ ಕಥೆ ಇದು, ಇಷ್ಟೆಲ್ಲ ಜೀವಿತಾವಧಿ ತಲೆ ಚೆಚ್ಚಿಕೊಂಡು ಎಷ್ಟು ಕಷ್ಟಪಟ್ವಿ, ನೋಡಿದ್ರೆ ದುರ್ಯೋಧನಾಚಾರ್ಯ ಸರಿ ಹೋದ್ರಲ್ಲ. ಭೀಮಸೇನ ದೇವರ ಅನ್ನತ್ತೆ, ನಕುಲಾಸಹದೇವಾದಿಗಳಿಗೂ ಭಯಭೀತರಾದಾಗ ಅರ್ಜುನಾದಿಗಳಿಂದ ಹೋಗಿ ನೋಡ್ರಿ ಆ ಹೂ ಯಾರ್ದು, ಎಲ್ಲಿದು, ಯಾವ ಮರದ್ದು, ಏನು ಕತೆ ಎಲ್ಲ ಈ ದೇವಲೋಕದಲ್ಲಿ ಕೆಲವು ಸಲ ಎಕ್ಸ್ಟ್ರಾ ಅಂತ ಇರುತ್ತೆ ನಿರ್ಮಾಲ್ಯ, ಅದು ಎಟ್ಲಾಗೂ ವರ್ಜ್ಯ, ಅದು ಎಲ್ಲ ಗುಡ್ಸ್ ಹಾಕ್ಬಿಡ್ಬೇಕಾಗುತ್ತೆ. ಆ ಟೈಮ್ ಎಲ್ಲಿ ಹಾಕೋದು ನೋಡ್ತಿದ್ರು, ಅದನ್ನು ತಗೊಂಬಂದು ತಲೆ ಮೇಲೆ ಸುರಿದ್ರು ಅಂತ ಹಾಸ್ಯ ಮಾಡ್ತಾರೆ ವಾದರಾಜ ಶ್ರೀಪಾದಂಗಳವರು. ಅದೆಲ್ಲ ನಿರ್ಮಾಲ್ಯವನ್ನ ತ್ಯಾಜ್ಯ ಮಾಡುವಂತೆ ಗ್ರಹಣಿಸಿದ ಮೇಲೆ ತ್ಯಾಜ್ಯ ಮಾಡಿದ್ರು, ಅದನ್ನು ಇವನು ಕಲಿ ಅಲ್ವಾ ತನ್ನದು ಅಂತ ಅನ್ಕೊಂಡ ಅಂತ. ವಿಷಯ ಇಷ್ಟೇ, ನೀವು ನಿರ್ಧಾರ ಮಾಡಕ್ ಹೋಗಬೇಡಿ, ನಾನು ತಪ್ಪು ಮಾಡಿದ್ದೇನಾ ಸರಿ ಮಾಡಿದ್ದೇನಾ ಅದರ ದೀರ್ಘ ನಿಷ್ಕರ್ಷೆಗೆ ಹೋಗಬೇಡಿ. ಸಂಶಯ ಹುಟ್ಟುತ್ತೆ, ನಿಜವಾದ ಸರಿ ನಿಜವಾದ ತಪ್ಪು ತಲೆಕೆಟ್ಟು ಹೋಗುತ್ತೆ, ಅದರಿಂದ ಏನಾಗುತ್ತೆ ಸಂಶಯ ಆತ್ಮ ವಿನಶ್ಯತಿ, ನಿಮ್ಮನ್ನು ನೀವೇ. ಹಾಗಾದ್ರೆ ನಮ್ಮ ತಪ್ಪು ಸರಿಗಳನ್ನು ನಾವೇ ವಿವೇಚನೆ ಮಾಡದೆ ಹೋದರೆ, ಮಾಡಿದ್ದೆಲ್ಲ ಹಾಗೇ ಇರಲಿ ಅಂತ ಅನ್ನೋದಾದ್ರೆ ಯಾವ ಕರ್ಮಕ್ಕೂ ಬೆಲೆ ಇರೋಲ್ವಲ್ಲ. ಅದರ ನಿಷ್ಕರ್ಷ ಏನು? ಅದಕ್ಕಂದ್ರು ಯಃ ಪಂಥ ಜ್ಞಾನಿನಾಂ ಸಮಾಚರೇ ತದೇವ ಸತ್ಯಂ.
ಯಾವುದನ್ನ ಜ್ಞಾನಿಗಳು ಒಪ್ಪಿಕೊಂಡು ಸದಾಚಾರ ಅಂತ ನಿಷ್ಠೆಯಿಂದ ನಡೆಸಿರ್ತಾರೆ ಅದನ್ನು ಮಾಡ್ತಾ ಹೋಗಿ. ಅಲ್ಲಿ ಮತ್ತೆ ಮತ್ತೆ ಸಂಶಯಾದಿಗಳು ಬೇಡ. ದೊಡ್ಡವರ ಮನೆಗೆ ಬಂದರು, ಎರಡೆಡೆ ಕಸಿ ಬಂತು. ಸ್ವಾಮಿಗಳನ್ನು ಕೇಳಿದ್ವಿ ನಮ್ಮಡದವ್ರನ್ನ, ನೀವಿವತ್ತು ಮಾಡಿ ಅಂದ್ರು. ಅಯ್ಯೋ ನಮ್ಮಡದ ಒಬ್ಬರೇ ನೀವು ಅಂದಿದ್ದು, ಬಾಕಿಯವರೆಲ್ಲ ಅವತ್ತು ಮಾಡ್ತಾರೆ ಇವತ್ತು ಮಾಡ್ತಾರೆ, ನಿಮ್ಗೆ ಯಾಕೆ? ಅಲ್ಲಿಗೆ ಬೇಡ ಅಂತ ಅರ್ಥ. ನಿಮ್ಮ ಮಠದ ಸ್ವಾಮಿಗಳು ಪರಂಪರಾಗತವಾಗಿ ಬಂದ ಗುರು ಪರಂಪರೆಯಲ್ಲಿ ಇಂದು ಮಾಡಿ ಅಲ್ಲಿ ಮುಗಿಸಿ ಇಂದ್ರು, ಅಲ್ಲಿ ಮತ್ತೆ ಚರ್ಚೆ ಬೇಡ. ಈ ಹುಡುಗನ ಜಾತಕ ಸರಿ ಹೋಗುತ್ತಾ ಹುಡುಗಿಗೆ ನೋಡ್ರಿ, ತಾಳೆ ಹಾಕ್ರಿ, ಬೇಕಾಷ್ಟಲ್ಲ. ಒಂದು ಹಂತಕ್ಕೆ ಬರುತ್ತೆ, ಹೌದು ಬೇಕಾದ್ದಾಗ್ಲಿ, ಈ ಎಲ್ಲ ಪೂರ್ವಾಪರ ನೋಡಿದ್ರು ಇಷ್ಟು ಗುಣ ಇಷ್ಟೆಲ್ಲ ಸರಿ ಹೋಗುತ್ತೆ, ಮದುವೆ ಮಾಡ್ತಕ್ಕದ್ದು ಅಂತ 3 ಜನ ಬ್ರಾಹ್ಮಣರನ್ನ 4 ಜನ 5 ಜನ ಕೇಳಿ ಮಾಡಿ ಮಾಡಿ ಅಂದ್ರೆ ತಿರ್ಗಾ 6ನೇವರ ಹತ್ರ ಹೋಗಬೇಡಿ. ದುರ್ಯೋಧನನ ಅವಸ್ಥೆ ಹೇಗೆ ಹಾಳಾಯಿತೋ ಅದರಿಂದ ಮಿಶ್ರಜ್ಞಾನ ಬಂದು ಯುಧಿಷ್ಠಿರನಂತ ಧರ್ಮಿಷ್ಠನಿಗೂ ಸಂಶಯ ಬಂದು ಹೋಯ್ತು, ನಿಜವಾಗ್ಲೂ ನಾ ಮಾಡಿ ತಪ್ಪ ಹಾಗಾರೆ ಅಂತ. ಸುರಿಸ್ಲೇಬಾರ್ದಾಗಿತ್ತು, ಕೊಳತಿದ್ದೋ ಪಳತಿದ್ದೋ ಬೇರೆ, ನೀನು ಪುಷ್ಪವೃಷ್ಟಿನೇ ಮಾಡಿಸ್ಬಾರ್ದಾಗಿತ್ತು. ಅವಾಗ ಹೆಂಗ್ ಮಾಡ್ದಿ? ಅಲ್ಲಿಗೆ ಅವಂದು ಒಂದು ಪಕ್ಷ ಸರಿನೋ ಏನೋ ಅಂತ ಬಂತೋ ಇಲ್ವೋ? ಇದನ್ನೇ ಅರ್ಜುನ ಹಿಂದೆ ಕೇಳಿಬಿಟ್ಟಿದ್ದ. ವ್ಯಾಮಿಶ್ರೇಣ ಇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದನಿಶ್ಚಿತ್ಯ ಏನ ಶ್ರೇಯ ಅಹಂ ಅವಾಪ್ನುಯಾಮ್. ಒಂದು ಹೇಳ್ಬಿಡು ಕೃಷ್ಣ, ಸಾಂಖ್ಯಯೋಗ ಅಂತಿ, ಕರ್ಮಯೋಗ ಅಂತಿ, ಅದರಿಂದ ಒಂದ್ಸಲ ಇದರಿಂದ ಒಂದ್ಸಲ ಬೇಡ ಅಂತ ಅದನ್ನೇ ಅವನು ಕೇಳಿದ್ದ. ಹಂಗೆ ಮಾಡಿಬಿಡಿ. ಇಲ್ಲ, ಕೃಷ್ಣ ಸ್ಮರಣೆ ಮಾಡದ. ಕೃಷ್ಣ ಬಂದು ಹೇಳದ, ಇಲ್ಲ ಕಣೋ ಯುಧಿಷ್ಠಿರ, ಈ ಯುದ್ಧ ಮಾಡುವ ಕಾಲಕ್ಕೆ ಸಂಧಿ ಮುಂತಾದವುಗಳನ್ನ ಸಭಾ ಪರ್ವಾದಿಗಳಲ್ಲಿ ವರ್ಣನೆ ಮಾಡಿರುವಂತೆ ನಾವು ಮಾಡಿದ್ದಾಗಿದೆ. ಎಲ್ಲ ಕರ್ಮಗಳನ್ನ ಮಾಡಿ ಭಗವದರ್ಪಣ ಮಾಡಿ ಇದು ಆಗೋದೇ ಇಲ್ಲ ಯುದ್ಧ ಬಿಟ್ಟು ಅಂತ ಆದ ಮೇಲೆ ಆಗಲೇಬೇಕಾದ ಯುದ್ಧವನ್ನ ನೀನು ಮಾಡಿದ್ದೀಯಾದ್ರಿಂದ ಮತ್ತೆ ಸಂಶಯ ಪಡಬೇಡ. ಎಲ್ಲ ಸಂಶಯ ನಿವಾರಣೆ ಆದ್ಮೇಲೆ ತಿರ್ಗಾ ಮೂಲ ಫಾರ್ಮುಲಾನೇ ಡೌಟು ಅಂತಾದ್ರೆ ಇನ್ನು ಲೆಕ್ಕ ಎಲ್ಲಿ ಮಾಡ್ತಾನೆ? ಹಂಗಾಗೋಗುತ್ತೆ. ಆದರೂ ಕೇಳಿಲ್ಲ ಇವನು. ಆಗ ಭಗವಂತ ಅಂದ, ಜೀವ ಸ್ವಭಾವನೆ ಇಷ್ಟು, ಏನು ಮಾಡೋಕ್ಕಾಗಲ್ಲ, ಏನು ಮಾಡಿದ್ರೆ ಸರಿ ಹೋಗುತ್ತೋ. ಕಿಮಪೇಕ್ಷಸೀಮೆ ಪಾರ್ಥ, ಇವನು ಪಾರ್ಥನೆ ತಾನೆ. ಇಲ್ಲ ಸ್ವಾಮಿ, ಶತ್ರು ಪಕ್ಷ ನಿವರ್ಹಣ, ಶತ್ರು ಪಕ್ಷದವ್ರು ಯಾರಾದ್ರೂ ಧರ್ಮಜಾನಿ ಮಾಡಿದ್ದು ಸರಿ ಕಣೋ ಅಂತ ಅಂದ್ಬಿಡ್ಲಿ, ನಾನು ಆಗ ಸ್ವಲ್ಪ ನೆಮ್ಮದಿಯಿಂದ ಇರೋಕೆ ಸಾಧ್ಯ. ರಾಜ್ಯಭಾರ ಮಾಡೋಕೆ ನಾನು ಸಿಂಹಾಸನ ಏರೋಕೆ ತಯಾರಿಲ್ಲ ಅಂತ ಕೂತ ಇವನು ಹಠ ಹಿಡ್ದು. ಇದೇನ ಮೋಹನ ಅನ್ನೋದು. ಕೃಷ್ಣ ಭಗವಂತ ಹೇಳ್ತಾ ಇದ್ದಾನೆ, ಸರ್ವೋತ್ತಮನಾದ ಭಗವಂತ, ಮಾಡು ಹೀಗೆ, ಕೂತ್ಕೋ, ರಾಜ್ಯಭಾರ ಮಾಡು, ಇದು ನಿನ್ನ ಕರ್ಮ. ತಲೆ ಹರಟೆ ಅನ್ಬೇಕೋ ಬೇಡವೋ? ಇಲ್ಲೋ ಇಲ್ಲ, ನಾ ತಪ್ಪು ಮಾಡ್ಬಿಟ್ಟಿದ್ದೀನಿ ಅನುಭವಿಸು ಅಂದ. ಏನ್ ಮಾಡಬೇಕು? ಶತ್ರು ಯಾರಿದ್ದಾರೆ? ಶತ್ರುಗಳು ನೀನೇ ಎಲ್ಲರನ್ನು ಹೊಡೆದು ಮುಗಿಸಿದ್ಯಪ್ಪ. ನಿಮ್ಮ ಕಡೆಯವರೇ ಚಚ್ಚು ಬಡ್ದಿದ್ದಾರೆ, ಉಳ್ಕೊಂಡಿದ್ದು ಯಾರೂ ಇಲ್ಲ. ಸ್ತ್ರೀ ಪರ್ವದಲ್ಲಿ ಅದರ ವರ್ಣನೆ ಅಶ್ವತ್ಥಾಮಾಚಾರ ಬಾಯಲ್ಲಿ ಬರುತ್ತೆ. ಇದಾದ್ಮೇಲೆ ದುರ್ಯೋಧನ ಹೊಡೆದು ಮಲಗ್ಬಿಟ್ಟಿಯಾನೆ, ಇನ್ನೇನು ಸಾಯೋ ಅವಸ್ಥೆ, ಸತ್ತಿಲ್ಲ, ಇನ್ನೇನು ಹೋಗಬೇಕು ಪ್ರಾಣ. ಅಷ್ಟೊತ್ತು ಇವನು ಹೋದ, ಎಲ್ಲ ಬ್ರಹ್ಮ ತೇಜ ಮಾರಕ್ಕಿಟ್ಟ, ಅದರಿಂದ ಆಯ್ತು, ರೌದ್ರಾವತಾರ ಬಂತು, ಎಲ್ಲ ಕಡೆಗೆ ಅವನು ಹೇಳ್ತಾನೆ, ಪಾಂಡವರ ಉಪಪಾಂಡವರನ್ನು ಸಂಹಾರ ಮಾಡಿದ್ದೇನೆ, ಪಾಂಡವರನ್ನ ಸಂಹಾರ ಮಾಡಿದೆ ಅಂತಲ್ಲ, ಉಪಪಾಂಡವರನ್ನೇ ಮಾಡಿದ್ದೇನೆ, ದೃಷ್ಟದ್ಯುಮ್ನ ಅವ್ರನ್ನೆಲ್ಲ ತೊರೆದು ಬಿಟ್ಟಿದ್ದೀನಿ, ಉಳಿದಿರೋದು 3 ನೋಡು ಅವ್ರ ಕಡೆ. ಕೃಷ್ಣ 5 ಜನ ಪಾಂಡವರು, ದ್ರೌಪದಿ ನೋಡು, ಇಷ್ಟು ಜನ ಉಳಿದಿಯಾರಪ್ಪ ಅವ್ರ ಕಡೆ. ನಮ್ಮ ಕಡೆ ನೀನಿನ್ನೂ ಹೋಗಿಲ್ಲ, ನೀನು ನಾನು ಈ ಮಹಾನುಭಾವನಾದಂತಹ ನಮ್ಮ ಕೃಪಾಚಾರ್ಯ ಉಳ್ಕೊಂಡಿದ್ದ. 3 ಜನ ನಾವಿದ್ದೀವಿ, 3 ಜನ ಅವ್ರ ಕಡೆಯವರಿದ್ದಾರೆ ಎಂದು ಇಷ್ಟೇ ಅವನು ಹೇಳಿದ್ದು. ಹೀಗೆ ಮಾಡಿರೋ ಕಾಲಕ್ಕೆ ಇನ್ನು ಎಲ್ಲಿದ್ದಾರೆ? ಯಾರನ್ನು ಉಳಿಸಿದಿರಿ ನೀವು? ಆದರೆ ಅಷ್ಟೊತ್ತಿಗೆ ಭೀಷ್ಮಾಚಾರ್ಯ ಪ್ರಾಣ ಮಾಡಿಬಿಟ್ಟಿದ್ದರು. ಈ ಕಾಲಕ್ಕೆ ಭಗವಂತ ಅಂದ, ಸರಿ, ಶತ್ರುಪಕ್ಷದಲ್ಲಿ ಯಾರೂ ಸರಿಯಾಗಿ ನಿನ್ನಕ್ಕೆ ಸಮಾಧಾನ ಹೇಳುವಂಥವರು ಉಳಿದಿಲ್ಲ. ಉಳಿದಿರಾದೇನು ಒಬ್ಬರೇ ನೋಡಪ್ಪ, ಭೀಷ್ಮಾಚಾರ್ಯರು. ಕೇಳ್ತೀಯ? ಓ ಧಾರಾಳವಾಗಿ. ನೋಡಿದ್ದು ಬಹಳ ದಿವಸ ಆಯ್ತು ಅಂತ ಹೋದ. ಶರಶಯ್ಯಾಮುಪವೇಶಸ್ಸನ್ ನೋಡಿದ್ರೆ ಎಲ್ಲ ಜಜ್ಜು ಬಡ್ದು ಹೋಗಿದೆ, ಅವ್ರನ್ನ ಕೇಳೋದಿರಲಿ, ಅವ್ನು ದೂರದಿಂದ ನಾನು ಬರೋಲ್ಲ ಅಂತ ಹಠ ಹಿಡ್ದ ಯುಧಿಷ್ಠಿರ. ರುರುದು ಹೃದಯಾಮಾಸ ಉಚ್ಛ್ವಸನ್. ಹೇಗೆ ಹೋಗಿ ನಿಂತ್ಕೊಳ್ಳಿ ಕೃಷ್ಣ ಭೀಷ್ಮಾಚಾರ್ಯ ಮುಂದೆ? ಯಾಕೋ ಹೊಡೆದು ಮಲಗಿಸ್ಬಿಟ್ಟಿದೀವಿ. ರೋಮಕ್ಕೆ 100 ಬಾಣ ಹೊಡೆದಿರೋದು. ಒಂದು ರೋಮ ಜಾಗ ಎಷ್ಟು ಅಂತ ಕಲ್ಪಿಸ್ಕೊಂಬಣಪ್ಪ, ಒಂದು ಕೂದಲಿನ ಜಾಗಕ್ಕೆ 100 ಬಾಣ ಹೊಡೆದಿಯಾನಂತೆ. ಇವನು ಇನ್ನೆಂಥ ಬಾಣಗಾರ. ಅವರ ಮುಂದೆ ನಾ ಹೋಗಿ ನಿಲ್ಲೋದು ಹೇಗೆ? ಕೊಂದು ಮಲಗಿಸ್ಬಿಟ್ಟಿದೀವಿ. ಹೋಗಿ ಕೇಳು. ಜ್ಞಾನೀನಾಂ ಸಮದರ್ಶಿನಃ, ಜ್ಞಾನಿಗಳು ಸಮದರ್ಶಿಗಳಾಗಿರ್ತಾರೆ, ಪೂರ್ವಾಪರ ಯೋಚನೆ ಮಾಡಿ ಮಾತಾಡಿರ್ತಾರೆ. ವೈಷಮ್ಯ ನೈರ್ಗಣ್ಯಾದಿಗಳು ಹೇಗೆ ಭಗವಂತನಿಗಂತೂ ಇಲ್ಲವೇ ಅಲ್ವೋ, ಅವನ ಅನುಗ್ರಹದಿಂದ ಇವ್ರಿಗೂ ಇರಲ್ಲ. ಯಾವುದಕ್ಕೆ ಯಾರ ಕಾರಣ ಅಂತೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹೋಗು, ಸಂಶಯ ನಿವಾರಣೆ ಮಾಡ್ಕೋ. ನಮಸ್ಕಾರ ಮಾಡಿದ. ಶಮೋ ಬಹುವಿಧಾಕಾರ ಸೂಕ್ಷ್ಮ ಉಕ್ತ ಪಿತಾಮಹ ನಚ ಮೇ ಹೃದಯ ಶಾಂತಿರ್ ಅಸ್ತಿ ಶ್ರುತ್ವೇದಮೀದೃಶಂ. ಸ್ವಾಮಿ ನಮಸ್ಕಾರ ಮಾಡಂದ. ಮಹಾಪಾಪಿ,
ಹೆಸರಿಗೆ ಧರ್ಮಜ ಅಂತ ಇಟ್ಕೊಂಡಿದ್ದೀನಿ, ಮಾಡಬಾರದು ಕೆಲಸ ಮಾಡಿ ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ, ಮನಸ್ಸಿಗೆ ಶಾಂತಿ ಇಲ್ಲ ಅಂತ. ಏನು ಮಾಡಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ. ಎಷ್ಟು ಕೂಡಿಟ್ಟೆ ಆಚಾರ್ಯ, ಕಟ್ಟಾಪಟ್ಟು ಬಹಳ ಕೂಡಿಟ್ಟೆ, ಪಾಪಿ ಬಂದು ಒಂದೇ ದಿವಸ ನಿರ್ನಾಮ ಮಾಡಿಬಿಟ್ಟ, 2 ನೋಟ್ ಬ್ಯಾನ್ ಮಾಡಿ ಪ್ರಾಣ ತೆಗೆದುಬಿಟ್ಟ. ಕೂಡಿಡು ಅಂತ ಯಾವನಂದ? ಮೊದಲನೇದಾಗಿ ಕೂಡಿಡು ಅಂತ ಯಾರಂದ? ಇಟ್ಟಂತಹ ಹಣ ನನ್ನದು ಅನ್ನುವ ಅಭಿಮಾನದಿಂದ ಮಾಡಿದ ಎಲ್ಲಾ ಕರ್ಮಗಳು 0. ಪ್ರಶ್ನೆ 2 ನೋಟ್ ಬ್ಯಾನ್ ಆಗಿದ್ದಲ್ಲ, ಸೈಕಲಾಜಿಕಲಿ ಆ ನೋಟ್ ಕಾಗದದ ತುಂಡನ್ನ ಸಂಪಾದಿಸಬೇಕಾದ್ರೆ ಜೀವಮಾನ ಎಷ್ಟು ಹೋಯ್ತು ಅಂತ ಅದು ನಮ್ಮ ಲೆಕ್ಕ. ಅವರು ಸಂಕಟ ಪಡಬೇಕಾದವರು ಕೋಟ್ಯಾಧಿಪತಿಗಳು ಅಂತ್ಕೊಂಡವ್ರು ಏನು ಕಳ್ಕೊಂಡಿರ್ತಾರೋ ತಲೆ ಕೆಡಿಸ್ಕೊಂಬಲ್ಲ, ತಲೆ ಒಡೆದೇ ತಂದಿರ್ತಾರಾದ್ರಿಂದ. ಬ್ರಾಹ್ಮಣರು ತಲೆ ಕೆಡಿಸ್ಕೋತಾರೆ, ಅಟ್ಟೆ ನಿಷ್ಠೆಯಿಂದ ದುಡಿದವ್ರು ಏನ್ ಮಾಡೋದು ಆಚಾರ್ಯ, 2 ನೋಟ್ ಬಂದು ಸೇರ್ಕೊಂಡಿದೆ. ಯಾಕೆ? ಅಲ್ಲಿ ಜೀವಿತ ವ್ಯಯ ಆಗಿದೆ. ಧರ್ಮಜ ಅಂದಿದ್ದು ಅದನ್ನ, ನನ್ನ ಜೀವಿತ ವ್ಯಯ ಮಾಡಿ ಏನು ಸಾಧಿಸಿದೆ? ನಿಮ್ಮಂತ ಮಹಾನುಭಾವರನ್ನ ಶರಶಯ್ಯ ಮೇಲೆ ಮಲಗಿಸಿದೆ. ಹೇಗೆ ನಿಭಾಯಿಸಲಿ? ಎಲ್ಲಿ ಸಿಗುತ್ತೆ ಶಾಂತಿ ನನಗೆ? ದುರತೋಮೆ ವ್ಯಪಗತಃ, ಅವೆಲ್ಲ ದೂರನೇ ಹೊರಟೋಗಿದೆ. ಕೃಷ್ಣ ಇದ್ದಾನೆ ಅಂತ ಬದುಕಿದ್ದೀನಿ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೇನೆ. ಭೀಷ್ಮಾಚಾರ್ಯನ ಕೇಳ್ತಾರೆ, ಹಸಿತೋ ಕೇಶವಸ್ತದಾ, ಪಕ್ಕದಲ್ಲಿ ಕೇಶವನ್ನ ಇಟ್ಕೊಂಡು ನನ್ನ ಹತ್ರ ತನಕ ಯಾಕೆ ಬರೋಕ್ ಹೋದಿ? ನನ್ನ ಪಾಡಿಗೆ ನಾನಿದ್ದೆ. ಅಂತ್ಯಕಾಲದಲ್ಲಿ ನಾನು ಯಾರ ಹತ್ರನೂ ಮಾತಾಡದೆ ನನ್ನ ಸಾಧನೆಯನ್ನ ನೋಡಿಕೊಳ್ಳುವುದಕ್ಕೆ ನಾನು ಪಾಡಿಗೆ ನಾನು ಮಲಗಿ, ನನ್ನ ತನಕ ಯಾಕೆ ಬಂದಿ? ಅಲ್ಲೇ ಭಗವಂತ ಇದಾನಲ್ಲ. ಇಲ್ಲ, ಏನೇ ಅದು ಕೃಷ್ಣ ನಮ್ಮೋನು, ನಮ್ಮ ಕಡೆ ಇದ್ದ, ಅವನು ಏನು ಹೇಳಿದ್ರು ನಂಗೆ ಮನಸ್ಸು ಸಮಾಧಾನ ಇಲ್ಲ. ನೀವು ಅದ್ರ ಶತ್ರು ಪಕ್ಷದಲ್ಲಿ ಇದ್ರೆ ನೀವು ಹೇಳ್ಬಿಟ್ರೆ ಸರಿ ಹೋಗುತ್ತೆ. ಪೆದ್ದ ಅಂದ್ರು. ಧರ್ಮಜ ದೊಡ್ಡ ಧರ್ಮ ಹಾಳು ಮಾಡ್ಕೊಂಡಿಯಲ್ಲ. ಅಶ್ವತ್ಥಾಮು ಹತ ಕುಂಜರಹ ಅಂತ ಹೇಳಿದ್ನಲ್ಲ, ಅದಕ್ಕೆ ನರಕ ದರ್ಶನ ಅಂತ ಅಂತೀವಿ. ಯಾರಿಗೆ? ಧರ್ಮರಾಜನಿಗೆ. ವಾಸ್ತವಿಕವಾಗಿ ನಿರ್ಣಯದಲ್ಲಿ ಬರೀತಾರೆ, ಅದಕ್ಕಲ್ಲ, ಈ ಮಾತಿಗೆ ನರಕ ದರ್ಶನ ಅಂತ. ಕೃಷ್ಣ ಹೇಳಿದರೂ ನಂಬದೆ ಅವನು ನಮ್ಮ ಕಡೆ ಅದಕ್ಕೆ ಹೇಳ್ದ, ನೀವು ಶತ್ರು ಪಕ್ಷದವರು, ನೀವು ಹೇಳಿ ಕೇಳ್ತೀನಿ ಅಂತಂದಿಯಲ್ಲ, ಆ ಮಾತಿಗೆ ನರಕ ದರ್ಶನ ಅಂದ್ರು. ಧರ್ಮ ಸೂಕ್ಷ್ಮ. ಭಗವಂತ ನನ್ನ ಕಡೆ ನಿನ್ನ ಕಡೆ ಇಲ್ಲ ಅಂತ ಹೆಂಗೆ ತಿಳ್ಕೊಂಡಿ ಮಗನೇ? ಬರ್ಕೊಟ್ಟಿದ್ದಾನ ಕೃಷ್ಣ. ಹೇಳ್ದ, ಮಮ ಪ್ರಾಣ ಹಿ ಪಾಂಡವಾಹ, ಧರ್ಮದಲ್ಲಿ ಇದೀರಿ, ಆದ್ರಿಂದ ನಿನ್ನ ಕಡೆ ಇದ್ದೀನಿ. ಧರ್ಮ ನಮ್ಮ ಕಡೆ ಇದ್ದಾನೆ ಅಂತ ಅರ್ಥ ಏನು? ಧಾರ್ಮಿಕವಾಗಿ ಸತ್ಯದ ಪರವಾಗಿ ಇದ್ದಾಗ ನಮ್ಮ ಕಡೆ ನಿಮ್ಮ ಕಡೆ ಪ್ರಶ್ನೆ. ನೀನು ಅಧರ್ಮಿ ಆಗಿದ್ದರೆ ನಮ್ಮ ಕಡೆ ಇದ್ದಾನೆ ಅಂತ ದುರ್ಯೋಧನ ಎಲ್ಲ ಪಟ್ಟಿ ಮಾಡ್ಕೊಂಡಲ್ಲ, ಆ ಲೆವೆಲ್ಗೆ ಕೃಷ್ಣನ್ ತಂದಿ, ಅದಕ್ಕೆ ನಿಂಗೆ ನರಕ ದರ್ಶನ ಅಂತ. ಭಗವಂತ ಇದ್ದ ಕಡೆ ಸರ್ವೋತ್ಕೃಷ್ಟ ಧರ್ಮ ಅಂತ ಅರ್ಥ ಮಾಡಿಕೊಂಡಿದ್ದರೆ ನಿನ್ಗೆ ಇಷ್ಟೆಲ್ಲ ವ್ಯಾಮಿಶ್ರ ಆಗ್ತಾ ಇರಲಿಲ್ಲ ಧೃತರಾಷ್ಟ್ರ, ಧರ್ಮರಾಜ. ತಸ್ಮಾತ್ ಏವ ವಕ್ತವ್ಯಂ ಹಿ, ಯೋಚನೆ ಮಾಡಿ ಅದಕ್ಕೆ ಹೇಳಬೇಕು, ವಾಕ್ಯಗಳನ್ನು ಆಡಬೇಕು. ಅಲ್ಲಿ ತಪ್ಪಿದ್ದಿ ನೀನು, ಕೃಷ್ಣ ಹೇಳಿದಲ್ಲಿ ಮುಗಿದೋಗಿತ್ತು. ಆದರೂ ತ್ವತ್ ಹೃದಯ ಸಮಾವೇಶಸ್ಯೆ, ನಿನ್ನ ಹೃದಯ ಸಮಾವೇಶನಗೋಸ್ಕರವಾಗಿ 2 ಮಾತು ನಾನು ವಾಕ್ಶುದ್ಧಿಯಾಗಿ ಮಾತಾಡಬಾರದು ಅಂತ ಅಂದುಕೊಂಡಿದ್ದೆ. ವಾಕ್ ಶ್ರವಣೇನ ವೈ, ಹೋಗೋ ಕಾಲಕ್ಕೆ ಕೆಲವು ಸಾಧನೆಗಳು ಸ್ವಲ್ಪ ಕುಂಠಿತ ಆಗಿದ್ದರೆ ಮಾಡ್ಸೇ ಕರ್ಕೊಂಡು ಹೋಗ್ತಾನೆ. ಏನೋಪ್ಪ ಮಲಗ್ಬಿಟ್ಟಿದ್ರು, ನಿಟ್ಟೆ ಇರಲಿಲ್ಲ, ಇನ್ನೇನು ಈಗಲೋ ಆಗ್ಲೋ ಜೀವ ಅಂತ ಅನ್ನುತ್ತೆ ಅಂದ್ರೆ ಎದ್ದು ಅದು ಎಲ್ಲಿತ್ತೋ ಶಕ್ತಿ ಕೂತ್ಕೊಂಡ್ಬಿಟ್ರು. ನಾರಾಯಣ ಅಂದ್ರು, ಅಚ್ಯುತಾನಂದ ಗೋವಿಂದ ಅಂದ್ರು, ಸದ್ಯ ಏನೋ ಪರವಾಗಿಲ್ಲ ಅನ್ನೋ ಹೊತ್ತಿಗೆ ರಾತ್ರಿ ಎಲ್ಲ ಮಾಡಿ ಹೊರಗೇ ಬಿಟ್ರು. ಅಂದ್ರೆ ಅಷ್ಟು ಬಾಕಿ ಇತ್ತು ಅಂತ ಅರ್ಥ. ಇಡೀ ಲೈಫ್ ಟೈಮಲ್ಲಿ ಮನುಷ್ಯ ಎಷ್ಟು ಅಗಳು ಅನ್ನ ತಿಂತಾನೆ ಬರ್ದಿಟ್ಬಿಡಿ ಅನ್ ಭಗವಂತ. ಕರ್ಮ ಎಷ್ಟು ಹನಿ ನೀರನ್ನ ದೇಹಕ್ಕೆ, ದೇಹ ಬಂದಾಗಿನಿಂದ, ಗರ್ಭದಿಂದ, ತಾಯಿಯ ಗರ್ಭದಿಂದ ಬಂದಾಗಿನಿಂದ ಮತ್ತೆ ಅಗ್ನಿಗೆ ಸೇರುವ ತನಕ ಈ ದೇಹಕ್ಕೆ ಇಷ್ಟೇ ಡ್ರಾಪ್ಸ್ ನೀರು ಬರೆದಿಟ್ಟೇನು ಭಗವಂತ. ನಿರ್ಣಯ ಆಗಿ ಹೋಗಿದೆ. ಕರ್ಮ ಫಲಗಳು ಹಾಗೆ, ಸಾಧನೆಗಳು ಹಾಗೆ. ಆ ಸಾಧನೆ ಇನ್ನೂ ಚೂರು ಇತ್ತು ಅಂದ್ರೆ ಜಪ್ಪಯ್ಯ ಅಂದ್ರೂ ಅಲ್ಲಾಡಲ್ಲ. ಆ ಮೊಮೆಂಟ್ಗೆ ಹೇಳಕ್ಕಾಗ್ದವ್ರನ್ನ ಎಬ್ಬಿಸ್ತಾನೆ, ಮಾತಾಡಕ್ಕಾಗ್ದವ್ರನ್ನ 4 ಮಾತು ಶಕ್ತಿ ಕೊಡ್ತಾನೆ. ಅಚ್ಯುತಾನಂದ ಗೋವಿಂದ ಅನ್ನಬೇಕು, ಕ್ಲೋಸ್. ಅಕ್ಷಯ ಪಾತ್ರ ಇದ್ದ ಹಾಗೆ ಭಗವಂತ. ಅಕ್ಷಯ ಪಾತ್ರ ಅಂದ್ರೆ ಅದೇನೆ. ಏನ್ ಅಕ್ಷಯ ಪಾತ್ರ? ಅಲ್ಪ ಸ್ವಲ್ಪ ಕರ್ಮಗಳಲ್ಲಿ ಲೋಪ ಆಗಿದ್ದನ್ನ ಕರ್ಮಕ್ಕೆ ತಕ್ಕದ ಹಾಗೆ, ಸಾಧನೆಗೆ ತಕ್ಕದಾಗಿ ಪೂರ್ಣ ಮಾಡಿಸುತ್ತಾನ ಆ ಕಾಲಕ್ಕಾದ್ದರಿಂದ. ಅದನ್ನ ಮೇಲ್ನೋಟಕ್ಕೆ ನಮ್ಗೆ ಅರ್ಥವೇ ಆಗಲ್ಲ. ಏನೋ ಚಟಕ್ಕಂದು ಕೂತ್ರು ಪಡಕ ಏನ್ ಮಾಡೋದ್ರಿ, ನನ್ನ ನಂದಿ ಹೋಗುವ ದೀಪಕ್ಕೆ ಕಾಂತಿ ಹೆಚ್ಚು ಅಂತ ಗಾದೆ ಮಾಡಿಟ್ಬಿಟ್ರು. ಹೋಗೋ ಕಾಲಕ್ಕೆ ಏನೋ ಬಹಳ ಇಷ್ಟೇ ಅದಾಗೋದು. ಆ ಪೂರ್ಣ ಆಗಿದ್ರೆ ಹಾಗೆ ಹೊಟ್ಟೋಗುತ್ತೆ. ಆಗ್ಲಿಲ್ಲ, ಪಾಪ ಸಾಧನೆನೂ ಹಾಗೆ. ಏನೋ ಬೈ ಚಾನ್ಸ್ ಒಂದು ಪಾಪ ಅಬೇಸ್ ಮಾಡಿ ಬರೀ ಪುಣ್ಯಗಳನ್ನೇ ಮಾಡ್ಕೊಂಡ್ ಬಂದಿದ್ದ, ಕಟ್ಟ ಕಡೆ ಕಾಲಕ್ಕೆ ಆ ಪಾಪ ಇನ್ನೂ ಬಾಕಿ ಇತ್ತು, ನಾನಲ್ಲ ಅಂತಂದ ಭಗವಂತ ಕೊಟ್ಟ. ಪಿಂಗಲಾದಿವತ್, ಒಂದು ಸಣ್ಣ ಸ್ಪರ್ಶ, ಜಡ ಬರ್ತಾ ಮೃಗ, ಹೆತ್ತ ಮಕ್ಕಳನ್ನೇ ಬಿಡಲ ನಮ್ಮನ್ನು ಬಿಡ್ತಾನ ಭಗವಂತ. ಧರ್ಮರಾಜನಿಗಂದ್ರು ಇಷ್ಟರ್ಥ ಮಾಡಿಕೊಳ್ಳದೆ ಭಗವಂತ ಹೇಳಿದ್ದು ಮೀರ್ ನನ್ನ ಹತ್ರ ಬಂದಲ್ಲ, ಹಾಗಾಗಿ ನನ್ನ ಸಾಧನೆ ಮಾತಾಡಬಾರದು ಅಂತಿತ್ತು. ಆದರೆ ಭಗವತ್ ಪರವಾಗಿ ಧರ್ಮಾನುಶಾಸನತ್ವೇನ ಮೌನಂ ತಜ್ಞೇಯಂ ಯಥಾವತ್,
ಧರ್ಮಾನುಶಾಸನ ಮಾಡುವುದು ಮೌನ ಅಂತ ಹೆಸರು. ಅದು ಬಾಕಿ ಇತ್ತು ಅನ್ಸತ್ತೆ, ಅರ್ಪಿಸ್ಬಿಡ್ತೀನಿ ಭಗವಂತನಿಗೆ ಅಂತ ನೇರವಾಗಿ ಭೀಷ್ಮರು ಹೇಳಿದಂಥದ್ದು ಸಾಕ್ಷಾತ್ ಮೂಲ ರೂಪದಲ್ಲಿದ್ದ ಯಾದವ ರೂಪದಲ್ಲಿದ್ದ ಕೃಷ್ಣನಿಗೆ ತದಂತರ್ಯಾಮಿತ್ವೇನ ಅಲ್ಲೇ ಪ್ರತ್ಯಕ್ಷರಾದಂತಹ ವಾಸಿಷ್ಠ ರೂಪದ ಶ್ರೀಮನ್ ವೇದವ್ಯಾಸದೇವರಿಗೆ ಅಂತಸ್ನಭಸತ್ವದಲ್ಲಿ ತಮ್ಮ ಗುರುಗಳಾಗಿ ಬಂದು ಕಾದಂತಹ ಸಾಕ್ಷಾತ್ ಪರಶುರಾಮ ದೇವರಿಗೆ ಜ್ಞಾನ ಭಕ್ತಿ ತಥಾ ವಿರಕ್ತ್ಯಾದೀಶು ಪೂರಯಿತ್ವ ಜ್ಞಾನಕ್ಕೆ ಯಾದವಿ ವಾಸಿಷ್ಠ ರೂಪ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡಿದರು ಭೀಷ್ಮರು ಒಂದೊಂದು ಮಾತನ್ನು. ಭಕ್ತಿ ಸಮರ್ಪಣಾ ಭಾವವನ್ನು ಮೂಲ ಪ್ರಮಾಣದಲ್ಲಿ ಮಹಾನುಭಾವ ಯಾದವ ರೂಪದಲ್ಲಿದ್ದ ಈ ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಇನ್ನು ವಿರಕ್ತ್ಯರ್ಥಂ ಪರಶು ಭಾರ್ಗವೇ, ವಿರಕ್ತಿಯನ್ನು ಪೂರ್ಣವಾಗಿ ಪರಶುರಾಮ ದೇವರು ಗುರುಗಳಿಗೆ ಅಲ್ಲಿಗೆ ಅರ್ಪಣೆ ಮಾಡಿದರು. ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ, ಶ್ರುತ್ಯಾನುಸಂಧಾನವಾಗಿ ಮಹಾನುಭಾವರು ಹಾಗೆ ಅನುಸಂಧಾನ ಮಾಡಿದರು. ಅದು ಬರಲಿ ಅನ್ನೋದಕ್ಕೆ ಭಗವಂತ ಇವ್ರನ್ನ ಕರ್ಕೊಂಬಂದ. ಯುಧಿಷ್ಠನಿಗೆ ಮೋಹ ತಂದಾಕಿ ಕೃಷ್ಣನು ಹೇಳಿದರೂ ಸಮಾಧಾನ ಬರದಾಗ ಮಾಡಿ ಆ ಸನ್ನಿವೇಶಕ್ಕೆ ಇವನ್ನೆಲ್ಲ ಕೂಡಿಸಿ ಭೀಷ್ಮರ ಬಾಯಿನಲ್ಲಿ ಅನುಶಾಸನವನ್ನು ಹೊರಟ. ತದೇವಾಹು ಶ್ರೀಮದಾಚಾರ್ಯರ ಆ ದಿವ್ಯ ಜ್ಞಾನಕ್ಕೆ ಕಾರಣೀಭೂತನಾದಂಥ ಪರಮಾತ್ಮ ವೇದವ್ಯಾಸ ರೂಪದಿಂದ ಈ ಪ್ರಕರಣ ಬಂದಾಗ ಅದಕ್ಕೆ ಇಟ್ಟರು ಅನುಶಾಸನಿಕ ಪರ್ವ ಅಂದ್ರು. ಅನುಶಾಸನತ್ವೇನ ಅಂತ. ಆನುಶಾಸನಿಕ, ಅನುಶಾಸನ ಎಂಬ ಶಬ್ದದಿಂದ ಉತ್ಪನ್ನವಾದದ್ದು ಆನುಶಾಸನ ಅಂತ ಹೇಳಿ, ಭಾವಾರ್ಥಕ ಪ್ರತ್ಯಯ ಅದು. ಅನುಶಾಸನ ಅನ್ನುವುದರಲ್ಲಿ ಅನು ಅನ್ನುವಂಥದ್ದು ಉಪಸರ್ಗ, ಪ್ರಿಫಿಕ್ಸ್ ಅದು. ಶಸ್ ಶಾಸನೆ, ರೂಲಿಂಗ್ ಅಂತ ಅರ್ಥ. ಮಾಡಬಾರದು, ಮಾಡಲೇಬೇಕು, ಇದಕ್ಕೆ ಶಾಸನ ಅಂತ ಹೆಸರು. ರೂಲ್ ಅಂತ ಹೇಳ್ತೀವಿ, ಕಾನ್ಸ್ಟಿಟ್ಯೂಷನ್ ಅಂತೀವಿ. ಅದು ರೂಲ್ ಬುಕ್ ಇದ್ದ ಹಾಗೆ, ಬಿಡಬಾರದು, ಮುಗಿದೋಯ್ತು, ಬೇರೆ ಮಾತಿಲ್ಲ ಅದಲ್ಲಿ. ಶಾಸನಂ ಅನುಸೃತ್ಯ ಅನು, ಎರಡು ಉಪಸರ್ಗಕ್ಕೆ ವ್ಯಾಕರಣಕಾರರು ಸೂತ್ರಕಾರರು ಅದ್ಭುತವಾಗಿ ಅರ್ಥ ಕೊಡ್ತಾರೆ. ಯಾವುದನ್ನು ಅನುಸರಿಸಿ ಹೋಗುತ್ತೇವೋ ಆ ಪದಾರ್ಥಕ್ಕೆ ಅನು ಅನ್ನುವಂಥ ಉಪಸರ್ಗ ಸೇರ್ಕೊಳ್ಳುತ್ತೆ. ರಥಂ ಅನುಸೃತ್ಯ, ರಥವನ್ನು ಅನುಸರಿಸಿ ಹೋಗುವುದಕ್ಕೆ ಸಮಸ್ತ ಪದ ಅನುರಥಂ ಅಂತ ಬರುತ್ತೆ. ಭಕ್ತಿಂ ಅನುಸೃತ್ಯ ಅನುಭಕ್ತಿಂ, ಹೀಗೆ ಶಾಸನಂ ಅನುಸೃತ್ಯ, ಶಾಸನವನ್ನ ಚಾಚೂ ತಪ್ಪದೆ ಪಾಲಿಸಿ ಅನುಸರಿಸುವುದಕ್ಕೆ ಅನುಶಾಸನ ಅಂತ ಹೆಸರು ಒಂದರ್ಥ. ಯೋಗ್ಯತ್ವಂ ಚೈವ ಅನುರೂಪಸರ್ಗ, ಹೇಗಿದ್ದಾಳೆ ಹುಡುಗಿ? ಓ ಅನುರೂಪ ಆಗಿದ್ದಾಳೆ. ಅನುರೂಪಳು ಹೇಗಂದ್ರಿ? ವರನ ರೂಪಕ್ಕೆ ಅನುಗುಣವಾಗಿದ್ದಾಳೆ. ಅಲ್ಲಿ ಅನುಸಾರ ಅಂತ ಬರೋದಿಲ್ಲ, ರೂಪಸ್ಯ ಯೋಗ್ಯಂ, ಯೋಗ್ಯರಾಗಿದ್ದಕ್ಕೂ ಕೂಡ ಅನು ಅನ್ನುವ ಉಪಸರ್ಗ ಬರುತ್ತೆ. ವೇದವ್ಯಾಸನ ಕೇಳಿದ್ರು, ಇಲ್ಲಿ ಯಾವದನ್ನ ತಗೊಳ್ಬೇಕು? ಅನುಶಾಸನಿಕ ಪರ್ವ ಅಂತಿಟ್ಟಲ್ಲ, ಅನುಶಾಸನ ಪರ್ವ. ಇದರಲ್ಲಿ ಅನುನ ಉಪಸರ್ಗ ಯೋಗ್ಯಂ ಅನ್ನೋ ಅರ್ಥದಲ್ಲಿ ಬರ್ತದ, ಅನುಸರಣಂ ಅನ್ನೋ ಅರ್ಥದಲ್ಲಿ ಬರ್ತದ? ನಿರ್ಣಯಕಾರರು ಮಹಾನುಭಾವರು ಕೇಳಿದ್ರು. ಇಷ್ಟೆಲ್ಲ ಎಲ್ಲಿ ಓಡಿಸ್ತೀವಿ ನಾವು? ಅವ್ರು ಕೇಳಿದ್ರು ಮಹಾನುಭಾವರು. ಅಂದ್ರು ಮಹಾನುಭಾವರು, ಎರಡೂ ತಗೊಳ್ಳಿ, ಎರಡೂ ನಿಮಿತ್ತಕವಾಗಿ ಅರ್ಥವನ್ನು ಇಟ್ಟು ವೇದವ್ಯಾಸ ದೇವರು ಅನುಶಾಸನಿಕ ಪರ್ವ. ಇನ್ನೂ ದೊಡ್ಡ ತಮಾಷೆ ಅಂದ್ರೆ ಇಷ್ಟು ಅದ್ಭುತವಾಗಿ ಪರ್ವಗಳ ಹೆಸರಿನ ವಿಮರ್ಶೆಯನ್ನ ಬೇರೆ ಯಾವ ಮತಾಚಾರ ಮಾಡಕ್ ಹೋಗಿಲ್ಲ. ಡೈರೆಕ್ಟ್ ಶ್ಲೋಕ ತಗೋ, ಅನ್ವ್ಯಾಖ್ಯಾನ ವಾಟು. ಒಂದೊಂದು ಪರ್ವದ ಹೆಸರಿಗೆ ಅನ್ವಯ ಮಾಡಿದವರು ಶ್ರೀಮದಾಚಾರ್ಯ ಮಹಾನುಭಾವರು. ಪರ್ವ ಹೋಗಕ್ಕೆ ಮುಂಚೆ ಇದನ್ನ ಹೆಸರನ್ನ ಅರ್ಥ ಮಾಡ್ಕೊಳ್ರಿ ಎಂದು ಎರಡೂ ಶಬ್ದವನ್ನ ಕೊಡ್ತಾರೆ. ಶಾಸನವನ್ನ ಅನುಸರಿಸಿ ಹೋಗಬೇಕು, ಪ್ರತಿಯೊಂದು ಶಾಸನವನ್ನ. ತೈತ್ತರೀಯಾದಿಗಳು ಹೇಳತ್ತಪ್ಪ, ಸ್ವಾಧ್ಯಾಯಾತ್ಮ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾಂ ವ್ಯವಚ್ಛೇತ್ಸಿ, ಇವೆಲ್ಲ ವೇದ ಹೇಳ್ತದೆ. ಮಾಡು, ಇಲ್ಲ ಮಾಡಬೇಡ, ಸತ್ಯಂ ವದ ಧರ್ಮಂ ಇತ್ಯಾದಿ ಎಲ್ಲ ಹೇಳಿ. ಇದು ಅನುಸಾರ ಮಾಡುವುದಕ್ಕೆ ಯೋಗ್ಯ. ಇಲ್ಲಿ ಹೇಳಲ್ಪಟ್ಟ ಧರ್ಮ, ಅದಕ್ಕಿಂತ ಹೆಚ್ಚು ಧರ್ಮ ಸೂಕ್ಷ್ಮಗಳನ್ನ ಚಾಚೂ ತಪ್ಪದ ಅನುಸಾರ ಮಾಡುವುದಕ್ಕೆ ಇದು ಅನುಶಾಸನ. ಧರ್ಮಕ್ಕಿಂತ ಹೆಚ್ಚು ಧರ್ಮ ಸೂಕ್ಷ್ಮ, ಅದನ್ನು ಅನುಸಾರ ಮಾಡಬೇಕಾಗುತ್ತದೆ. ಆದ್ದರಿಂದ ಧರ್ಮ ಸೂಕ್ಷ್ಮವನ್ನ ಪೂರ್ಣ ಪ್ರಮಾಣದಲ್ಲಿ ಹೇಳಿರುವುದು ಈ ಅನುಶಾಸನಿಕ ಪರ್ವದಲ್ಲಿ. ಬ್ರಹ್ಮಾಂಡ, ಪದ್ಮ, ಗಾರುಡ, ಬ್ರಹ್ಮ ವೈವರ್ತ, ಹರಿವಂಶದ ಕೆಲವು ಭಾಗಗಳು, ಇವೆಲ್ಲದರಲ್ಲೂ ಧರ್ಮ ಉಲ್ಲೇಖ ಬಹಳ ಚೆನ್ನಾಗಾಗಿದೆ. ಆದರೆ ಅಲ್ಲಿ ಬರದ ಸೂಕ್ಷ್ಮ ವಿಚಾರಗಳನ್ನ ಭೀಷ್ಮರು ತಮ್ಮ ವ್ಯಾಖ್ಯಾನದಲ್ಲಿ ಯುಧಿಷ್ಠಿರನಿಗೋಸ್ಕರವಾಗಿ ಇಡೀ ಜಗತ್ತಿಗೆ ಅವನನ್ನು ಮುಂದೆ ಮಾಡಿಟ್ಟುಕೊಂಡು ಹೇಳಿದರಲ್ಲ, ಅದಕ್ಕೋಸ್ಕರ ಆ ಧರ್ಮ ಸೂಕ್ಷ್ಮ ವಿಚಾರ ಇರೋದ್ರಿಂದ ಇದಕ್ಕೆ ಯೋಗ್ಯವಾದ ಮತ್ತೊಂದು ಪರ್ವ ಇಲ್ಲ. ಇದಕ್ಕೆ ಇದೇ ರೂಪ ಅನುರೂಪತ್ವೇನ ಗ್ರಾಹ್ಯಮಿತಿ ತದ್ ಅನುಶಾಸನಂ ಅಂತ ಇನ್ನೊಂದು ವ್ಯಾಖ್ಯಾನ. ಧರ್ಮವನ್ನ ಹೇಳುವುದಕ್ಕೆ ಧರ್ಮ ಗ್ರಂಥಗಳು ಉಂಟು, ಧರ್ಮಶಾಸ್ತ್ರಗಳು ಉಂಟು. ಆ ಧರ್ಮ ಸೂಕ್ಷ್ಮಗಳನ್ನ ಹೇಳುವುದಕ್ಕೆ ಇಂಥದ್ದೇ ಇಷ್ಟು ಎಲ್ಲ ಧರ್ಮ ಸೂಕ್ಷ್ಮಗಳ ಪಟ್ಟಿ ಅಂತ ಯಾವುದೂ ಇಲ್ಲ. ನಿರ್ಣಯ ಸಿಂಧು, ಧರ್ಮ ಸಿಂಧು ಎಲ್ಲ ಯಾಜ್ಞವಲ್ಕ್ಯ ಸ್ಮೃತಿ, ಪಾರಾಶರ ಸ್ಮೃತಿ, ಮನುಸ್ಮೃತಿ, ಹೀಗೆಲ್ಲ ಸ್ಮೃತಿಗಳೆಲ್ಲ ಧರ್ಮಸೂತ್ರ ಗ್ರಂಥಗಳೇ. ಆದರೆ ಮೇಲ್ನೋಟಕ್ಕೆ ಎಲ್ಲ ಹೇಳ್ಕೊಂಡು ಹೊಂಟೋಗುತ್ತೆ. ಪಿತೃ ಕಾರ್ಯ ಮಾಡಿ, ದೇವತಾ ಕಾರ್ಯ ಮಾಡಿ, ಋಷಿ ಕಾರ್ಯಾದಿಗಳನ್ನು ಮಾಡಿ, ಸತ್ವವನ್ನು ಇಟ್ಟುಕೊಳ್ಳಿ, ಇವೆಲ್ಲ ಹೇಳ್ತಾ ಹೊಟ್ಟೋಗುತ್ತೆ.
ತತ್ತತ್ ಅನುಸಂಧಾನಗಳಲ್ಲಿ ಇರುವ ಧರ್ಮ ಸೂಕ್ಷ್ಮಗಳನ್ನು ಹೇಳೋದು ಯಾರು? ಶ್ರದ್ಧಾದಿಗಳನ್ನ ಬಿಡಬೇಡಿ, ಮಾಡಿ, ಶ್ರದ್ಧೆಯಿಂದ ಮಾಡಿ. ಮಾಡೋ ಬಗೆ ಎಂತು? ಈ ಸೂಕ್ಷ್ಮ ವಿಚಾರಗಳು ಎಲ್ಲಿ ಹೇಳಿರ್ತಾರೆ? ಯಜ್ಞ, ಸೋಮ, ಮತ್ತೆ ಆಶ್ವಮೇಧಿಕ ಇತ್ಯಾದಿ ಯಜ್ಞಗಳು ಬೇಡ ನಮ್ಮ ಕಾಲಕ್ಕೆ. ಪವಮಾನ ಹೋಮ, ಸುದರ್ಶನ, ಬೃಹತಿ ಸಹಸ್ರ. ಬೃಹತಿ ಸಹಸ್ರದಲ್ಲಿ ಯಾವ ಬಳ್ಳಿಯನ್ನ ಯಾವುದಕ್ಕೆ ಹೇಗೆ ಸಮರ್ಪಣೆ ಮಾಡಬೇಕು, ಎಲ್ಲಿ ಇರುಕನ್ನು ಹಾಕಬೇಕು, ಎಲ್ಲಿ ಪ್ರಯೋಗ, ಈ ಸೂಕ್ಷ್ಮಗಳನ್ನು ಯಾರು ಎಲ್ಲ ಇಲ್ಲಿ ಹೇಳಿದೆ ಅಂತ. ಇದಕ್ಕೆ ಯೋಗ್ಯವಾಗಿ ಆಯಾ ಸೂಕ್ಷ್ಮಗಳನ್ನು ವಿಮರ್ಶೆ ಇಲ್ಲಿ ಮಾಡುತ್ತಾರಾದ್ದರಿಂದ ಇದನ್ನು ಅನುಶಾಸನ ಅಂತ ಕರೀರಿ. ಶಾಸನಕ್ಕಿಂತ ಹೆಚ್ಚು ಪ್ರತಿಯೊಂದು ರೂಲ್ ಇದ್ದರೂ ಅದಕ್ಕೊಂದು ಎಕ್ಸೆಪ್ಷನ್ ಅಂತ ಕೊಟ್ಟಿರ್ತಾರೆ. ತನ್ಮೂಲಕ ಬಂದಂಥ ಎಕ್ಸೆಪ್ಷನ್ಸ್ಗಳನ್ನು ಸೇರಿಸಿ ಇದು ಧರ್ಮ ಸೂಕ್ಷ್ಮ. ಧರ್ಮ ಯಾವತ್ತಿದ್ದರೂ ಸೂಕ್ಷ್ಮ, ಆ ಸೂಕ್ಷ್ಮಗಳನ್ನು ಒಳಗೊಂಡಿದ್ದು ಮಾತ್ರ ಧರ್ಮ ಸೂಕ್ಷ್ಮವಾಗುತ್ತದೆ, ಕೇವಲ ಧರ್ಮ ಆಗುವುದಿಲ್ಲ. ಇಲ್ಲ ಅಂದ್ರೆ ಕೇವಲ ಧರ್ಮ ಆಗಿಬಿಟ್ಟರೆ ದರ್ವೀಪಾಕ ರಸೌವಿವ. ವೇದಗಳನ್ನು ಅಷ್ಟೇ ಓದಿ ಅರ್ಥ ಮಾಡಿಕೊಂಡು ನಾನು ಪಂಡಿತನಾಗ್ತೇನೆ ಅಥವಾ ಜ್ಞಾನಿ ಆಗ್ತೇನೆ, ವೇದ ಶಾಸ್ತ್ರಗಳನ್ನು ನಾನೇ ಓದಿ ಅರ್ಥ ಮಾಡಿಕೊಂಡು ನಾನು ಸರ್ವೋತ್ಕೃಷ್ಟನಾಗುತ್ತೇನೆ ಅನ್ನೋದು ಶ್ವೇತಕೇತು ಮೊದಲಿದ್ನಲ್ಲ, ಹಾಗಾಗೋಗುತ್ತಪ್ಪ. ಗುರು ಮುಖೇನ ಬರಬೇಕು, ಅದು ಅನುಸರಿಸಿ ಹೋಗಬೇಕು. ಭೀಷ್ಮರು ಮೇಲುನೋಟಕ್ಕೆ ಯುಧಿಷ್ಠನಿಗೆ ಉಪದೇಶ ಮಾಡಿದರು ಅಂತಿದ್ರು ಕೂಡ ವಾಸ್ತವಿಕವಾಗಿ ಗೊತ್ತಿರೋದು ಇಡೀ ಜೀವಮಾನ ತಮ್ಮ ಅನುಭವದಲ್ಲಿ ತಾವು ಮಾಡಿದ ಎಲ್ಲ ಧರ್ಮ ಸೂಕ್ಷ್ಮಗಳ ಆಚರಣೆಗಳನ್ನ ಭಗವಂತನಿಗೆ ಅರ್ಪಿಸಿ ಬಿಟ್ಟರು. ಅದಕ್ಕೆ ಅನುಶಾಸನ ಪರ್ವ ಅಂತ ಕೂತ್ಕೋದು. ಅದನ್ನ ಜ್ಞೇಯ, ನೀವು ಜ್ಞೇಯ ಮಾಡಿ, ಜ್ಞಾನ ಮಾಡ್ರಿ, ತತ್ ಸುಖಂ ಅಂತ. ಇಷ್ಟೆಲ್ಲ ಇರೋದ್ರಿಂದ ಭೀಷ್ಮರೇ ಇದನ್ನು ಹೇಳ್ತಾರೆ, ನಾನು ಹಾಗೆ ಅರ್ಪಿಸ್ತೀನೋ, ಜೊತೆಗೆ ನೀನು ಕೂತ್ಕೋ, ಕೇಳು, ಪರವಾಗಿಲ್ಲ. ಶರೀರಚ್ಯುತ ಶರೀರಂ ಹಿ, ನೀ ಯಾಕಷ್ಟು ದುಃಖ ಪಡ್ತಿ? ಈ ನಾನೇ ನನ್ನ ಸಾಧನೆಗೆ ಹೇಳ್ತೀನಿ, ನಿನಗೂ ಒಳ್ಳೇದಾಗಲಿ ಅಂತಂದರೂ ಆ ಸಂಶಯ ಎಷ್ಟು ಹೊರಟೋಗಿತ್ತು ಪಾಪ ಅವನಿಗೆ. ನಾ ತಪ್ಪು ಮಾಡಿದ್ದೀನಿ ಅಂತಂದ್ರೆ, ಈ ನಮ್ಮಲ್ಲಿ ಒಂದು ನಮ್ಮ ಎಜುಕೇಷನ್ ಫೀಲ್ಡಲ್ಲೂ ಈ ಮಾತಿದೆ. ಯಾರು ಬಂದು ನಮ್ಗೆ ಹೊಸ ವಿಚಾರ ಹೇಳ್ಕೊಡಿ, ಹೊಸದಾಗಿ ಸಂಸ್ಕೃತ ಕಲಿಬೇಕು, ಸಂಸ್ಕೃತ ಹೇಳ್ಕೊಡಿ, ಹೊಸದಾಗಿ ವಿಜ್ಞಾನ ಕಲಿಬೇಕು, ಅದನ್ನ ಹೇಳ್ಕೊಡಿ ಅಂದ್ರೆ ಎಷ್ಟೋ ಬಾರಿ ಏನಾಗುತ್ತೆ, ನಾವು ಓಂ ಪ್ರಥಮ ಶುರು ಮಾಡೋದೇ ಇಲ್ಲ. ಯಾಕೆಂದ್ರೆ ನಿಂಗೆ ಏನೇನು ಗೊತ್ತಪ್ಪ ಅಂತ ಸಾಮಾನ್ಯ ಕೇಳ್ತೀವಿ. ಒಂದು ಇಷ್ಟುದ್ದಾ ಪಟ್ಟಿ ಕೊಡ್ತಾನೆ, ನಂಗೆ ಇದು ಗೊತ್ತು, ಅದು ಗೊತ್ತು, ಎಲ್ಲ ಅರ್ಧಂಬರ್ಧ ಇಲ್ಲ ಎಡವಟ್ಟು. ಆ ಕಡೆಯಲ್ಲಿ ನಿಜವಾದ ಗುರು ಏನ್ ಹೇಳ್ತಾನೆ, ಅಪ್ಪ ನೀನು ಈ ಕಲ್ತಿದೆಯಲ್ಲ ಮಾರಾಯ, ಇದನ್ನೆಲ್ಲ ಮೊದಲು ಮರಿ, ಇದು ಮೊದಲನೇ ಪಾಠ. ಟ್ರೈ ಟು ಅನ್ಲರ್ನ್ ವಾಟ್ ಎವರ್ ಯು ಹ್ಯಾವ್ ಲರ್ನ್ಡ್ ಅಂತ. ಎಡವಟ್ಟು ಅರ್ಧಂಬರ್ಧ ಕಲ್ತಿರೋದು, ಎಡವಟ್ಟ ಕಲ್ತು ಮೊದಲು ಮರ್ತು ಬಿಡು, ಆಮೇಲೆ ಬಾ ನೆಟ್ಟಿಗೆ ಹೇಳ್ತೀನಿ. ಎಲ್ಲಾ ಧರ್ಮದವರು ಇದನ್ನೇ ಮೊದಲು ಹೇಳೋದು. ನೀನು ಬರಿದಾದಾಗ ಸಾತ್ವಿಕವಾದಂಥದ್ದು, ಯಾವುದೇ ಪಾತ್ರ ಖಾಲಿಯಾಗಿದ್ದಾಗ, ಆ ಅವಕಾಶ ಇದ್ದಾಗ ಅದಕ್ಕೆ ತುಂಬಿಸ್ಬೋದು. ಈ ಬುದ್ಧಿ ಅನ್ನೋದ್ರಲ್ಲಿ ಕೆಲಸಕ್ಕೆ ಬರದೇ ಇರೋದೆಲ್ಲ ತುಂಬಿಕೊಂಡು ನಾವು ಲೌಕಿಕದಲ್ಲಿ ಎಲ್ಲ ನೋಡ್ಬಿಟ್ಟು ಜಯಿಸ್ಬಿಟ್ಟಿದ್ದೀನಿ ಆಚಾರ್ರೆ, ಈಗ ಬಂದಿದ್ದು ಕೂತಿದ್ದೀನಿ, ಅದರಲ್ಲಿ ಇದು ಒಂದು ಏನು ನೋಡೇ ಬಿಡೋಣ ಅಂತ ಕೂತಿದ್ದೀನಿ. ದೇವ್ರು ನೋಡ್ಕೋತಾನೆ, ಸುಮ್ಮನಿರಪ್ಪ ಅಂತ ನಟ್ಟ ಭಗವಂತ. ಎಲ್ಲ ಆಡಿ ಇಲ್ಲಿ ಬಂದು ಕೂತ್ಕೊಂಡು ಆಟ ಆಡಕ್ಕೆ ಹೋಗಬೇಡಿ, ಎಲ್ಲ ಬಿಟ್ಟು ಇಲ್ಲಿ ಬನ್ನಿ. ಆದ್ದರಿಂದ ಯುಧಿಷ್ಠನಿಗೆ ಹೇಳಿದ್ರು, ಶರಾಚಿತ ಶರೀರಂ ಹಿ ತೀವ್ರ ವ್ರಣಮದೀಕ್ಷ ಶರ್ಮಂನೋಪಲಭ್ಯೇ ವೀರ ದುಷ್ಕೃತ್ಯೇವ ಚಿಂತಯನ್. ಒಂದೊಂದು ತೀವ್ರ ವ್ರಣಗಳನ್ನು ನಾವು ನಿಮಗೆ ಮಾಡುವುದನ್ನು ನೋಡಿ ಪಿತಾಮಹ ಭೀಷ್ಮರೇ, ನಿಮ್ಮ ಎದುರಿಗೆ ಕೂತ್ಕೊಂಡು ನಿಮ್ಮನ್ನು ದಿಟ್ಟಿಸಿ ನೋಡಿ ನಿಮ್ಮ ಮಾತನ್ನು ಕೇಳೋ ಸಾಮರ್ಥ್ಯ ನನಗಿಲ್ಲ. ಹಾಗಾಗಿ ಕ್ಷತೋಮೆ, ನಾನು ಪೂರ್ಣನಾಗಿ ಹತನಾಗಿದ್ದೇನೆ. ವಯಂ ಹಿ ಧಾತರಾಷ್ಟ್ರಸ್ಯ ಕಾಲಮನ್ಯವಶಂಗತಃ ಕೃತ್ವೇದಂ ನಿಂದಿತಂ ಕರ್ಮ ಪ್ರಾಪ್ಸ್ಯಾಮ ಕಿಂ ಕಾಮ್ ಗತಾಂ ವಯಂ. ಇಡೀ ಕುಲನಾಶ ಮಾಡಿಬಿಟ್ಟಿದೀವಿ, ಧಾತರಾಷ್ಟ್ರದ್ದು ತೊರೆದು ಬಿಟ್ಟಿದೀವಿ, ಒಬ್ರನ್ನೂ ಉಳಿಸಿಲ್ಲ. ನನ್ನ ಗತಿ ನೆನೆಸ್ಕೊಂಡ್ರೆ ಭಯವಾಗುತ್ತೆ ಎಂದ ಧರ್ಮರಾಜ. ಕಾಗತಿಂ ನೃಪ, ನಿಮ್ಮಂಥವ್ರನ್ನು ಬಿಡದೆ ಮುಗಿಸ್ಬಿಟ್ಟಿದೀವಲ್ಲ, ನಮ್ಮ ಗತಿ ಏನು ಅಂತ ಭಯ ಆಗೋಗಿದೆ ನನಗೆ. ಅಂತ್ಯಕಾಲಕ್ಕೆ ಈ ಭಯಗಳೆಲ್ಲ ಬರೋದು. ಪಾಪ ಧರ್ಮರಾಜನಿಗೆ ಬಂದ್ರೆ ನಮಗೆ ಬರೋದಿಲ್ವೇ? ಯಾಕ್ರಿ ಹೆದರ್ಕೋತೀರಿ? ಸಾವು ಯಾರಿಗೆ ಬಿಟ್ಟಿದ್ದು? ಬಿಡಿ, ಪರವಾಗಿಲ್ಲ. ಅಯ್ಯೋ ನಿಮ್ಗೇನು ಗೊತ್ತು, ನಿಮ್ಗೂ ಬರ್ಲಿ, ಸಾಯೋ ಕಾಲ ಆಗ ಗೊತ್ತಾಗುತ್ತೆ ಅಂತಾರೆ ಹೋಗೋರು. ನಡುಕ ಇವಾಗ ಸಾಯ್ತೀವಿ ನಾವು, ಒಂಚೂರು ಎದೆ ಛಳಕ್ ಬಂದ್ರೆ ಹೊರಟೋಗ್ತೀನಿ ಅನ್ಸತ್ತೆ, ಹೋಗಿರಲ್ಲ, ಸುಮ್ಮನೆ ಗ್ಯಾಸು, ಸುಮ್ಮನೆ ಕೂತ್ಕೊಳ್ಳಿ ಅಂತಾರೆ ಅವರು. ಒಂದು ಏನು ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ಕಾದು 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 ಯಾವಾಗಲೂ ಅರೆ ಕ್ಷಣನೂ ಬೇಡ ಪ್ರಾಣ ಹೋಗೋಕ್ಕೆ, ಇಡೀ ಜೀವಮಾನ ಅದರ ಬಗ್ಗೆ ಚಿಂತನೆ ಮಾಡಿ ಸತ್ತಿರ್ತಾನೆ. ಹಂಗಾಗೋಗುತ್ತೆ ಧರ್ಮರಾಜ. ಅದು ಬಿಟ್ಟು ಶಾಸನಂ ಅನುಸೃತ್ಯ ಗಚ್ಚ ಸೋಹಂ ತವ ಹ್ಯಂತಕಾರ. ಯಾರು ನೀನು ಕೊಲ್ಲೋಕೆ ಯಾರು, ನಾವೆಲ್ಲ ಕೊಲ್ಲಿಸ್ಕೊಳ್ಳೋಕೆ ಯಾರು, ಪಕ್ಕದಲ್ಲಿ ನಿಂತಿಲ್ವಾ? ಈ ಮಹಾನುಭಾವ ನಿನ್ನ ತಮ್ಮ ಅರ್ಜುನನಿಗೆ ಯುದ್ಧಕ್ಕೆ ಮುಂಚೆ ಈ ಗೋಳ ಆಯ್ತು, ನಿವಾರಣೆ ಮಾಡುವ ಗೀತೋಪದೇಶ ಹೇಳಿ. ನಿನ್ನ ಗ್ರಹಚಾರ ಯುದ್ಧ ಆದ್ಮೇಲೆ ಬಂದಿದೆ, ಅದಕ್ಕೆ ನನ್ನ ಇಟ್ಟಿದ್ದಾನೆ ಭಗವಂತ. ಇತೋಪ್ಯತಿಶಯೇನ ಜ್ಞಾತವ್ಯ. ಆಯ್ತು, ನಮ್ಮ ಕರ್ಮ ನಾವು ಮಾಡ್ತೇವೆ ಅಂತಂದ್ರು. ಭಾರತಂತ್ರ ಅತೀವ್ರವಾಗಿ ನನಗೆ ಬಾಧಿಸ್ತಾ ಇರುವಂಥದ್ದು, ಮೇಲ್ನೋಟಕ್ಕೆ ನಾವು ಗೆದ್ದು ಸ್ವತಂತ್ರರಾಗಿದ್ದೀವಿ ಅಂತ ಆದರೆ ಮಹಾಪಾರತಂತ್ರ ದೋಷ ಪಾಪ ರಥೇಸ್ಮಃ, ಪಾಪ ಕೂಪದಲ್ಲಿ ಮುಳುಗಿದ್ದೇವೆ ಅನ್ನುವಂತಹ ನನಗೆ ಆ ಭಾವ ಏನಿದೆ, ಪಾರತಂತ್ರ ಭಾವ ಸುತ್ತು ಬಿಟ್ಟಿದೆ ಅಂತ ಇವನು ಗೋಳಾಡ್ದ ಅಂದ್ರು ಮಹಾನವರು.
ಪಾರತಂತ್ರಂ ಕಥಂ ಹೇತುರ್ ಆತ್ಮನಿಂ ಅನುಪಶ್ಯಸಿ ಕರ್ಮಣಾಂ ಹಿ ಮಹಾಭಾಗ ಸೂಕ್ಷ್ಮಂ ಏತತ್ ಅತೀಂದ್ರಿಯಂ. ಏನು ಕರ್ಮಪಾಶದ ಬಗ್ಗೆ ನೀ ಅರ್ಥ ಮಾಡ್ಕೊಂಡಿದ್ದೀ? ಯಾವುದನ್ನ ಶಾಸನಾದಿಗಳ ಮಾಡುವುದರ ಮುಖಾಂತರ ಕರ್ಮಾಚರಣೆ ನೀನು ಮಾಡಿದ್ದಿ ಅಂದ್ಕೊಂಡಿದೆ, ಅದಷ್ಟೂ ಕೂಡ ಭಗವತ್ ಪ್ರೇರಿತವಾಗಿದ್ದಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ, ಇಲ್ಲ ಬರೋದೇ ಇಲ್ಲ. ಎಷ್ಟೋ ಬಾರಿ ಭಗವತ್ ಪ್ರೇರಿತ ಆಗಿ ನಾನು ಮಾಡಿಲ್ಲ ಅಂತ ಅದು ಭಗವಂತ ಸ್ವೀಕಾರ ಮಾಡಿರ್ತಾನೆ. ಈ ಕಾರಣದಿಂದ ಧರ್ಮಜ ಪಾಪ ಭೂಯಿಷ್ಠವಾದ ಯುದ್ಧ ಮಾಡಿ ಪಾಪಿ ಆಗಿದ್ದೇನೆ ಅನ್ನೋ ಭಾವ ಮೊದಲು ಕಿತ್ತಾಕು ಅಂದ್ರು. ಅದನ್ನು ಬಿಟ್ಬಿಡು, ಮುಂದೆ ಹೇಳೋ ಉಪದೇಶ ಒಳಗೆ ಹೋಗಲ್ಲ. ಗುರುಗಳ ಬಳಿಗೆ ದೊಡ್ಡವರ ಬಳಿಗೆ ಹೋಗುವಾಗ ನಮ್ಮ ಸಂಶಯಗಳನ್ನ ಶ್ರದ್ಧಾ ಮತ್ತು ವಿನಮ್ರಪೂರ್ವಕವಾಗಿ ಕೇಳಿ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಅದನ್ನ ಇಟ್ಕೊಂಡಿರಬಾರದು. ಆ ವ್ಯಾಧಿನ ಕಿತ್ತು ಒಗಾಯಿಸ್ಬಿಡ್ಬೇಕು ಸಂಶಯ ಅನ್ನುವಂಥದ್ದನ್ನ. ಅದಕ್ಕೂ ಮೂಲತಃ ನೀನು ನಾನು ಪಾರತಂತ್ರ್ಯದಲ್ಲಿ ಇದ್ದೇನೆ, ಪಾಪ ಮಾಡಿದ್ದೇನೆ ಅನ್ನುವ ಭಾವವನ್ನು ಮೊದಲು ಕಿತ್ತಾಕು. ಆಗ ಅನುಶಾಸನಕ್ಕೆ ಅಧಿಕಾರಿ ಆಗುತ್ತಿ. ಏನ್ ಮಾಡ್ಬೇಕ್ರಿ? ಈಗಂತೂ ರಿಟೈರ್ ಆಯಿತು, ಎಷ್ಟು ಗ್ರಂಥ ಯಾವ್ದು ಓದ್ಬೇಕು ಹೇಳ್ಬಿಡಿ ಆಚಾರ. ಫಸ್ಟ್ 1-2 ತಿಂಗಳು ನಮ್ಗೆ ಸಂಸ್ಕೃತ ಬಂದ್ಬಿಡ್ಬೇಕು. 3ನೇ ತಿಂಗಳಲ್ಲಿ ಅನುವ್ಯಾಖ್ಯಾನ ಶುರು ಮಾಡಿಬಿಡ್ತಾರೆ. 4-5 ಓದಿ ಮುಗಿಸಿ 6 ತಿಂಗಳಿಗೆ ಸುಧಾಮಂಗಲ ಮಾಡಿಬಿಡ್ತೀನಿ. ಕ್ರಾಶ್ ಕೋರ್ಸ್. ಯಾರಪ್ಪನ ಮನೆ ಆಸ್ತಿ ಅದು? ನೀವು ಮಾಡಿ ನಾವು ಸರ್ಟಿಫಿಕೇಟ್ ತಗೋಬೇಕೇನು? ಗ್ರಂಥಾಧ್ಯಯನಾದಿಗಳು ಆತ್ಮದಿಂದ ಬರಬೇಕು, ಸತ್ವ ಇರಬೇಕು, ಶಾಸನ ಧರ್ಮಾದಿಗಳು ಮಾಡಬೇಕು, ಅದರಿಂದ ಹೊರಡಬೇಕು. ಅಕ್ಕಪಕ್ಕ ನೋಡ್ತಾರೆ ಅಂತ ಮಾಡೋದಾಗ್ಲಿ ಇತ್ಯಾದಿಗಳಾಗ್ಲಿ ಯಾವ ಧರ್ಮವೂ ಕೊಡೋದಿಲ್ಲ, ಅವರಿಗಷ್ಟೇ ಹೋಗುತ್ತೆ ಹೊರತು ಧರ್ಮಾದಿಗಳು ಕೊಡೋದಿಲ್ಲ. ನಿನ್ನ ಸ್ಥಿತಿ ಹಾಗಾಗಿದೆ. ಭಗವಂತ ಹೇಳಿದ್ರ ಮೇಲೂ ಸಂಶಯ ಪಡ್ತಾ ಇದೆಯಾ? ಹುಷಾರು ಅಂದ್ರು. ಹತ್ವಾಚೇನಂ ನಾ ಸ್ಮೃತ ಸ್ಯಾತ್ ಶಮರ್ತಿನಃ ಕಾಲಗತಿಂ ವದಂತಿ. ಜ್ಞಾನಿಗಳು ಹೀಗೆ ಶೋಚನೆ ಮಾಡೋದೇ ಇಲ್ಲ. ಈ ಕೆಲಸ ನಮ್ಮಿಂದ ಆಗಿದೆ ಅಂದರೆ ಭಗವಂತ ಅದಕ್ಕೆ ಮೆಚ್ಚಿದ್ದಾನೆ ಅಂತ ಅರ್ಥ, ಅದರಲ್ಲಿ ಸಂಶಯ ಇಲ್ಲ ಅಂದ್ರೆ ಮಹಾನುಭಾವ. ಮಂತ್ರಾಲಯ ಪ್ರಭುಗಳು ರಾಮಚಂದ್ರ ದೇವರ ಪೆಟ್ಟಿಗೆ ಇಟ್ಟಾಗ ಅಯ್ಯೋಯ್ಯೋ ಅನ್ನಲ್ಲ, ಏನ್ ಸ್ವಾಮಿ ಇವನ್ನ ಈ ಗೋರಿ ಮೇಲೆ ಇಟ್ಬಿಟ್ಟಿದ್ದೀರಿ, ನವಾಬನ್ ಮಗನ ಹೆಣದ ಗೋರಿ ಮೇಲೆ ರಾಮಚಂದ್ರ ಕೂತಿ ಏನೇನದು ಗೋರಿ ಅಲ್ಲ ಅಂದ್ರು. ಅಷ್ಟು ಕಾನ್ಫಿಡೆನ್ಸ್ ಮಹಾನುಭಾವರಿಗೆ. ಎಲ್ಲಿ ಆ ಸಾಮರ್ಥ್ಯ ಇರುತ್ತೆ ಅಂದ್ರೆ ಮಾಡಿದ ಕರ್ಮಗಳು ಭಗವಂತನಿಂದ ಆದಲ್ಪಟ್ಟೆ. ನಾಹಂಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಕಿಲಂ ಇದ್ದಾಗ ಸಂಶಯಗಳು ಬರೋದಿಲ್ಲ. ಏನೇ ಆಗಲಿ ನೀವು ಹೀಗೆ ಮಾಡಬಾರ್ದಾಗಿತ್ತು, ಕೇಳಕ್ ನೀ ಯಾರು ಅಂತಾನೆ ಜ್ಞಾನಿ ಆದವನು. ಮಾಡಿಸುವಾತ ಅಲ್ಲಿರುವಾಗ ನಾನು ಮಾಡಿದ್ದೇನೆ ಅಂದ್ರೆ 2 ಕಾರಣ, ಅದು ಸರಿಯಾಗಿರಬೇಕು. ಅಂತ ಒಂದು ತಪ್ಪನ್ನ ನಾನು ಮಾಡಿದ್ದೇನೆ ಅಂದರೆ ಪ್ರಾರಬ್ಧ ಕರ್ಮವಶಾತ್ ಮಾಡಿದ್ದೇನೆ, ಅದನ್ನು ನಾನು ಅನುಭವಿಸ್ತೇನೆ, ನೀನು ಕೇಳಕ್ ಅಧಿಕಾರಿನೇ ಅಲ್ಲ. ಅದ್ಭುತವಾದ ಮಾತನಾಡಿದ್ದಾರೆ. ನಾಸ್ಮಿನ್ ಹತೇ ಪನ್ನಗೆ ಒಂದು ಕಥೆ ಹೇಳ್ತೀನಿ ಕೇಳು ಅಂದ್ರು. ಯಥಾ ಪ್ರಕಾರ ಬುರಿ ಕಥೆ ಹೇಳ, ಇಲ್ಲೂ ಬರೀ ಕಹಿ ಮಾತ್ರೆ ಕೊಟ್ಬಿಟ್ರೆ ಸರಿ, ಒಂದು ಸಿ ಟಾನಿಕ್ಕು ಕೊಡ್ತೀನಿ. ಆಸೀತ್ ಪುರ ಅಗ್ರೇ ಪಕ್ಷಿಪದಾನ್ ದೇವ ಸಿದ್ಧ್ಯಂತಾಂ ಖಂಡಶೋಪಿತಂ ಗೌತಮಿ ನಾಮ ಕೌಂತೆಯ ಸ್ಥವಿರ ಶಮಸಂಯುತ. ಒಂದು ಅವಂತಿಕಾ ದೇಶದಲ್ಲಿ ಗೌತಮಿ ನಾಮ ಕಂಡಿಕ ವೃದ್ಧ, ಸುಮಾರು ಒಂದು 50-60 ವರ್ಷದ ವೃದ್ಧೆ. ಅವಳಿಗೆ ಒಬ್ಬ ಮಗ ಇದ್ದ. ಅವಳು ಶಮಸಂಯುತ, ಮಹಾಸಾಧ್ವಿ ಪಾಪ. ಅವಳು ಈ ಆಶ್ರಮದಲ್ಲಿ ಇದ್ದಳು, ಒಬ್ಬನೇ ಮಗ. ಸರ್ಪೇಣ ದಂಷ್ಟಂ ಸ್ವಂ ಪುತ್ರಂ ಅಪಶ್ಯಂ ಅದಾಗಾತ್ ಮೃತಿಂ. ಒಂದು ಸಲ ಪ್ರಾರಬ್ಧ ಕರ್ಮ ಪಾಪ, ಕೈಗೆ ಬಂದ ಮಗನಿಗೆ ಹಾವು ಕಚ್ಚಿ ಆ ಮಗ ಸತ್ತು ಹೋದ. ಗೌತಮಿಯ ಮಗ ಬಿದ್ದೋಯ್ತು, ದೇಹ ಹೊರಟು. ಎತ್ಕೊಂಡ್ಬಂದ ಒಬ್ಬ ವ್ಯಾಧ, ಅರ್ಜುನಕ ಅಂತ ಅವನ ಹೆಸರು. ಅರ್ಜುನಕೋ ನಾಮ ವ್ಯಾಧೋ ಸನ್ ಶ್ಯೋಪೇನ ಬದ್ಧ್ವಾ ಸರ್ಪಮೂಷಿತ. ನೋಡಿದ್ದು ಒಬ್ಬ ಅರ್ಜುನ ಅನ್ನುವ ವ್ಯಾಧ, ಗೊತ್ತಿತ್ತು ಇವಳು ಮಗ ಅಂತ. ಅಯ್ಯೋಯ್ಯೋ ಎಂಥ ಕೆಲಸ ಆಗೋಯ್ತು ಪಾಪ. ಆ ಮಗುವಿನ ಶರೀರ ಎತ್ಕೊಂಡ, ಅಲ್ಲೇ ಹರ್ಕೊಂಡು ಹೋಗ್ತಿ. ಹೇಗೆ ಸತ್ತನ? ಹಾವು ಕಚ್ಚಿ ಸತ್ತ. ಸರ್ಪೇನ ದಂಷ್ಟ ಅಲ್ವಾ, ಆ ಹಾವು ಅಲ್ಲೇ ಹೋಗ್ತಿತ್ತು. ರಪ್ಪಂದು ಹಿಡಿದೇ ಬಿಟ್ಟ ಇವನು. ಒಂದು ಕೈಯಲ್ಲಿ ಹಾವನ್ನ ಹೆಗಲ ಮೇಲೆ ಆ ಮಗುವಿನ ಹೆಣವನ್ನು ತಗೊಂಬಂದು ಇಲ್ಲಿ ಇಟ್ಟ, ಗೌತಮಿ ಮುಂದೆ ಮಲಗಿಸ್ದ. ಅತ್ಲು ಪಾಪ ದುಃಖ ಸಂಯುತಾಹ ಅತತಂ ರುಗ್ನುಪಾಶೇನ ಬದ್ಧ್ವಾ ಸರ್ಪಮೂರ್ಷಿತ. ಅವಳ ದುಃಖ ನೋಡಿ ಬಹಳ ಸಂಕಟ ಆಯ್ತು ಅರ್ಜುನಕ ವ್ಯಾಧನಿಗೆ. ಇಲ್ಲಿ ಹಿಡಿದಿದ್ದೇನೆ ನೋಡೋ, ನಿನ್ನ ಮಗನ ಕಚ್ಚಿ ಸಾಯಿಸ್ತಲ್ಲ, ಇದೇ ಪಾಪಿ ಹಾವು. ನೀನನ್ನು ಅಲ್ಲೇ ಕೊಂದುಬಿಡ್ತಿದ್ದೆ, ಆದ್ರೆ ನೀನು ದುಃಖ ತಪ್ತಳಾದ ತಾಯಿ ನಿನ್ನ ಎದುರಿಗೆ ನಿನ್ನ ಮಗನ ಕೊಂದವನ ಕೊಂದ್ರೆ ನಿಂಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಹೇಳು. ಅಗ್ನಿನ ಸ್ಪರ್ಶನೇ ತ್ವಂ, ಅಗ್ನಿಯಲ್ಲಿ ಹಾಕಲ ಖಂಡಶ ಕರ್ತು ಅಭಿಧಾಸಿ. ಇವನು ಕತ್ತರಿಸಿ ನಿನ್ನ ಮುಂದೆ 100 ತುಂಡು ಮಾಡಲ ಹಾವನ್ನ. ನೀ ಹೆಂಗೆ ಹೇಳ್ತಿ ಹಂಗೆ ಸಾಯಿಸ್ತೀನಿ, ಸ್ವಲ್ಪ ದುಃಖ ಕಮ್ಮಿ ಆಗುತ್ತೆ. ಅಗ್ನೋ ಪ್ರಕ್ಷಿಪ್ಯತಾಮ್ಯೇವ ಅಥವಾ ಛಿದ್ಯತಾಂ ಖಂಡಶೋಪಿ. ನೀನು ಹೆಂಗೆ ಹೇಳ್ತಿ ಹಂಗೆ ಸಾಯಿಸ್ತೀನಿ, ಚೂರು ದುಃಖ ಕಮ್ಮಿ ಆಗುತ್ತೆ. ಮಹಾತಾಯಿ ಅನ್ಲು, ವಿಸೃಜ್ಯೇನಂ ಅಬುದ್ಧೇಸ್ತ್ವಂ. ಅಯ್ಯೋ ಮೂರ್ಖ, ಮೊದಲು ಹಾವನು ಬಿಡು ಅನ್ಲು. ವಿಸೃಜ್ಯೇನಂ, ಅರ್ಜುನಕ ಮೂರ್ಖ, ಮಗನು ಹೆಣ ಇಟ್ಕೊಂಡು ಅಂದಿಯಾಳ್ರಿ ಮಹಾತಾಯಿ.
ಕೋಹ್ಯಾತ್ಮಾನಂ ಗುರುಂ ಕುರ್ಯಾತ್ ಪ್ರಾಪ್ತವ್ಯಂ. ಎಲ್ಲರೂ ಭಾರ ಹೊತ್ಕೊಂಡು ಈಜ್ತಾ ಇದೀವಿ, ಮತ್ತಷ್ಟು ಲೋಡ್ ಯಾಕೆ ಹಾಕೋತಿ ಮೈ ಮೇಲೆ ಎಂದ್ಲು. ಎಂಥ ಮಹಾತಾಯಿರಿ. ಏನು ಸುಧಾದಿ ಗ್ರಂಥ ಓದಿದ್ಲು, ಯಾವ ಬೃಹದಾರಣ್ಯಕ ಭಾಷ್ಯ ಅರ್ದು ಕುಡ್ದಿದ್ಲು, ಒಂದೇ ಮಾತು. ಬೃಹದಾರಣ್ಯಕ ಉತ್ತರ ಭಾಷ್ಯಗಳಲ್ಲಿ ಬರುವಂಥ ಮಹಾ ದೊಡ್ಡ ವಿಚಾರ ಇದು. ಭಾರ ಕೋಹ್ಯಾತ್ಮಾನಂ ಗುರುಂ ಕುರ್ಯಾತ್. ಭಾರ ಭಾರಭೃತ್ ಭಗವಂತನ ಹೆಸರು. ಭಾರ ಅಂದ್ರೆ ಭಗವಂತ. ಏನು ಭಾರಾರಿ ಸುಡುಗಾಡು ಅಂತ ಬೈತೀವಿ ಅನ್ನೋ ಹಾಗಿಲ್ಲ. ಭಾರಭೃತ್ ಅವನೇ, ಭಾರಧೃಕ್ ಅವನೇ, ಭಾರಹಾರಿ ಅವನೇ. ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ. ಯಾಕಂದ್ರು ಯಾಕ್ರಿ ಅವನಿಗೆ ಭಾರ ಅಂತ ಕರಿತೀವಿ? ನಿಮ್ಮನ್ನ ಅವನು ಹೊತ್ಕೊಂಡು ಹೋಗೋಷ್ಟಾಗಲ್ಲ, ಯಾವ ಪದಾರ್ಥ ಅವನಟ್ಟು ಭಾರ ಇಲ್ಲ, ಅದಕ್ಕೆ ಅವನು ಭಾರ. ಭೃಭರಣೆ ರಕ್ಷಣೆ ಚೈವ. ಯಾವುದನ್ನ ಎಂದೂ ಪೂರ್ಣವಾಗಿ ಭರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಸದಾ ನಮ್ಮನ್ನು ರಕ್ಷಣೆ ಮಾಡುತ್ತಾ ನಮ್ಮ ಭಾರವನ್ನು ಕಡಿಮೆ ಮಾಡುತ್ತದೆ ಅಂತ ಸರ್ವೋತ್ಕೃಷ್ಟ ಸರ್ವೋತ್ತಮ ಶಕ್ತಿಗೆ ಭಾರ ಅಂತ ಹೆಸರು. ಅವಭಾಸೆ ಪೂರ್ಣ ಪ್ರಮಾಣವಾದಂಥ ಪೂರ್ಣ ಜ್ಞಾನ. ಯಮಕ ಭಾರತದಲ್ಲಿ ಆಚಾರ ಕಡೇ ಶ್ಲೋಕ ಯಾಕದ ಇದನ್ನೇ ಅಂದಿದ್ದವರು. ಭಾರತ ಮಹಾಪ್ರಾಣ. ಬರೀ ಏಕಾಕ್ಷರ ಶ್ಲೋಕ ಮಾಡಲ್ಲ, ಭಾ 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 ಭಾ. ತುಂಬಾ ನಮಗೆ, ನಾವು ಶ್ರೀಮದ್ ಆಚಾರ್ಯ ಶಾಸ್ತ್ರ ಓದಿದೀವಿ ಆಚಾರ್ಯ. ಯಾವ್ದು ಓದಿದ್ರಿ? ಯಮಕ ಭಾರತ. ಓಹೋ, ಬಹಳ ಸಂತೋಷ. ಎಲ್ಲಿ ಒಂದು ಹೇಳ್ರಿ, ದ್ಯಾಹಿತ್ತಂ ಪರಮಾನಂದಂ. ಅದು ಮೊದಲನೇ ಬಿಟ್ಬಿಡಿ, ಕಡೆ ಹೇಳ್ತೀವಿ ಭಾ 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 ಭಾ. 32 ಸಲ ಭಾ 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 ಭಾ. ಏನು ಅದ್ಭುತವಾದ ಶಾಸ್ತ್ರ. ಇಷ್ಟಕ್ಕೂ ಪುಣ್ಯ ಕೊಡ್ತಾನೆ ಮದ ಇಲ್ಲದೆ ಹೋದ್ರೆ. ಈ ಜನ್ಮಕ್ಕೆ ಅರ್ಥ ಗೊತ್ತಿಲ್ಲ, ಆದ್ರೆ ಬಾಬಾ ಬಾಬಾ ಗೊತ್ತು. ಹತ್ರಕ್ಕೆ ಬಾ ಅಂತಾನೆ ಭಗವಂತ, ಒಂದು ಜ್ಞಾನ ಕೊಟ್ಟು ಮುಂದೆ ಉದ್ಧಾರ ಮಾಡ್ತಾನೆ, ಅದರ ಅರ್ಥ ತಿಳ್ಕೊಳ್ಳೋ ಯೋಗ ಕೊಡ್ತಾನೆ. ಹಾಸ್ಯ ಮದ ಬಿಟ್ಟರೆ ಮಾತ್ರ. ಈ ಮಹತಾಯಿ ಅಂದು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಭಾರಭೃತ್. ನೀ ಯಾಕೋ ಆ ಭಾರನಾದ ಭಗವಂತನನ್ನು ಬಿಟ್ಟು ಈ ಭಾರ ಲೋಕದಲ್ಲಿ ಶೋಕ ಅರಿಷಡ್ವರ್ಗಗಳೆಂಬ 6 ಜನರ ಭಾರ ಹೊತ್ಕೊಂಡು ತಿರುಗ್ತಿ ಬಿಡೋದನ್ನ ಅಂದು ಯಾರಿಗೆ ಬರುತ್ತೆ? ತತ್ರಾಪಿ ತಾಯಿಗೆ ಬರುತ್ತೇನ್ರಿ ಆ ಕಾಲದಲ್ಲಿ ಈ ನಿಷ್ಠೆ. ಕೆಲವರು ಇರ್ತಾರಪ್ಪ ಮಹಾ ಸತ್ವರು, ಅದರಲ್ಲೂ ಹೆಚ್ಚು ಜನ ಹೆಂಗಸರೇ ಇರ್ತಾರೆ. ಹಿಂದೆ ಋಷಿಮುನಿಗಳ ಕಾಲ ಬಿಡಿ, ಈಗಲೂ ಕೆಲವರು ಇರ್ತಾರೆ. ಎಷ್ಟೇ ಅದು ಗಾಬರಿ ಮಾಡ್ಕೊಳ್ಳಲ್ಲ. ಎಂಥ ಪರಿಸ್ಥಿತಿ ಬಂದ್ರು ಆಗ್ಲಿ, ಆಗೋದೆಲ್ಲ ಆಗ್ಲಿ. ಕೆಲವ್ರಿಗೆ ಒಲೆ ಮೇಲೆ ಇಟ್ಟಿರೋ ಹಾಲು ಉಕ್ಬಿಟ್ರೆ ಗಾಬರಿ, ಕೈಕಾಲ ಹೋತ್ ಇರೋ ಬರೋ ತುಳ್ಕೊಂಡು ಹೊಟ್ಟೋಗ್ತಿರ್ತಾರೆ. ಪುರಾಣ ಹಿಡಿಸಿರ್ತಾರೆ, ಆಚಾರ ಹೇಳ್ತಿರ್ತಾರೆ. ಆಚಾರ ಮೇಲೆ ಕಾಲಿಟ್ಟು ಹೋಗಿ ಏನಾಯ್ತ್ರಮ್ಮ? ಹಾಲು. ಯಶೋದಾಬಾಯಿ ಅವರೆಲ್ಲ, ಕೃಷ್ಣನ ಯಶೋದ ತಾಯಿ ಇದ್ಲಲ್ಲ ಅವಳು. ಅಂದ ಭಗವಂತ, ನಾನು ಭಾರಭೃತ್ ಮಲಗಿದ್ದೀನಿ, ನನ್ನ ಬಿಟ್ಟು ಕಾಲ್ ಲೋಟೋ 2 ಚೀಟಿ ಹಾಲು ಉದ್ದಾಡ್ತೇನೆ. ಕೊಟ್ನೋ ಇಲ್ವೋ ಸರಿಯಾಗಿ ಕೃಷ್ಣ, ಹಾಗಾಗೋಗ್ಬಿಡುತ್ತೆ. ಗಾಬರಿಯೋ ಗಾಬರಿ. ಇನ್ನು ಕೆಲವರು ಇರ್ತಾರೆ ಸಮಚಿತ್ತಾಹ, ಏಕ್ರಮ ಬರಲೇ ಇಲ್ಲ, ಏನೋ ಆಗಲಿಲ್ಲ ಆಚಾರ. ಏನು 1 ವರ್ಷ ಕಾಣಲಿಲ್ಲ, ಇಲ್ಲ ಮನೆಯವ್ರು ಹೋಗ್ಬಿಟ್ರು, ಅದಕ್ಕೆ ಬರಲಿಲ್ಲ. ಏನು ಸಣ್ಣ ಇರ್ತಾರೆ, ಒಮ್ಮೋ ರಾಮ. ಯಾಕೆ? ಆಯ್ತು ಪಾಪ, ಅವ್ರ ಕಾಲ ಆಯ್ತು, ಅವ್ರು ಹೋದ್ರು, ನಮ್ಮ ಪಡಿ ನಾವು ಇರ್ತೀವಿ. ಒಬ್ಬ ಪರವಾಗಿಲ್ವೇ? ಎಕ್ಸ್ಟ್ರೀಮ್ಸ್ ಅನ್ನಿಸ್ಬಹುದು, ಅದು ಒಳಗಿನ ಸತ್ವ ಸರಿ ತಪ್ಪು ನಾವು ಚರ್ಚೆ ಮಾಡಬೇಡಿ, ಅವನು ಮಾಡ್ಕೋತಾನೆ. ಹಾಲು ಉಕ್ಕದಾಗ ಓಡೋದು ಸರಿನೋ, ಏನು ಮಹಾ ಅನರ್ಥ ಆದಾಗಲೂ ತಣ್ಣು ಕೂತಿರೋದು ಸರಿನೋ ಬಿಡಿ, ಅವನು ನೋಡ್ಕೋತಾನೆ. ಸತ್ವವನ್ನು ನೋಡುವವನು ನೀವು ನಿಮ್ಮ ಶಾಸನವನ್ನ ಮಾಡಿ. ತದೇವಾಂತರ್ ಆಹು ಅಂದವಳು ಮಹತಾಯಿ ಗೌತಮಿ. ಯಾಕೆ ಭಾರ ಹೊರ್ತೀವ ಅರ್ಜುನಕ? ಬಿಡು ಹಾವನ್ನ. ವಿಸರ್ಜೇನಂ ತಂ ಪ್ಲಾವಯಂತೆ ಧರ್ಮಕ್ಷಮಾಹ. ಪ್ರತಿಯೊಬ್ಬರು ಪ್ಲಾವಯಂತೆ. ಏನ್ ಧರ್ಮ ಮಾತಾಡ್ತಾಳ್ರಿ? ಪ್ಲವಗೋ ವಾಯು ಪವನ. ಪ್ಲವಗ ಅಂತ ಅವನಿಗೆ ಹೆಸರು. ದಾಟಿಸುತ್ತಾನೆ, ದಾಟುತ್ತಾನೆ, ನಮ್ಮಂಥವ್ರನ್ನ ದಾಟಿಸುತ್ತಾನೆ ಸಂಸಾರಾದಿ ದುಃಖಾದಿಗಳಿಂದ ಅಂತ ಅರ್ಥ. ಧರ್ಮಲಾಘ್ವೋ ಲೋಕೆ ಭಾಸಿ ಯಥಾಪ್ಲಾವಹ. ವಾಯುದೇವರಿಗೆ ರೈ ಮುಖ್ಯ ಪ್ರಾಣ ಮತ್ತು ಷಟ್ಪ್ರಶ್ನಾದಿಗಳಲ್ಲಿ ಭಾರತೀಯ ವಾಯುದೇವರಿಗೆ ಹೇಳುವಾಗ ಪ್ಲಾವ ಶಬ್ದವನ್ನು ಅನ್ವಯ ಮಾಡ್ತಾರೆ. ಮೂಲತಃ ಯಥಾ ಪ್ರಕಾರ ವಿಷ್ಣುವಿನ ಹೆಸರು ಭಗವಂತನೇ ಕೊಟ್ಟಿರೋದು. ಪ್ಲವನಾತ್ಮಕೋ ವಾಯು. ಪ್ಲಾವಕನಾದಂಥವನನ್ನ ಬಿಟ್ಟು ನಮ್ಮನ್ನ ಮುಳುಗದಂತೆ ಸಂಸಾರಾದಿ ದುಃಖಗಳಲ್ಲಿ ತೇಲಿಸಿ ದಾಂಟಿಸಿ, ವತ್ಸಪದೋ ಯಥ ಪಾಂಡವರನ್ನ ದಾಟಿಸಿದ್ನಲ್ಲ ಹಾಗೆ ದಾಟಿಸಿ ಉದ್ಧಾರ ಮಾಡುತ್ತಾನೆ. ವಹತೀಚ ಭರತಿ, ನಮ್ಮನ್ನು ರಕ್ಷಿಸುತ್ತಾನಾದ್ದರಿಂದ ಪ್ಲಾವಹ ಅಂತ. ಆ ಮಹಾನುಭಾವನನ್ನ ಇರದೆ ಮುಜಂತಿ ಪಾಪ ಗುರವ ಶಸ್ತ್ರಂ, ಅವನನ್ನ ಬಿಟ್ಟು ಪಾಪ ಗೌರವ, ಹೆಚ್ಚು ಭಾರವಾದ ಪಾಪದ ಮೂಟೆ ಅದನ್ನು ಹೊಟ್ಕೊಂಡು ಯಾಕೆ ಸ್ಕಂಧೇನ ಆಯುಷ್ಯಮಾನಃ, ಬಿಡು ಅವನನ್ನ ಅರ್ಜುನ ಕಾಣ್ಲು. ಜನಾಮ್ಯಹಂ ದೇವಿ, ಇವನು ಇನ್ನೆಂಥವನು, ನೀನ್ನ ದೊಡ್ಡ ಗುಣ ನನಗೆ ಗೊತ್ತು ತಾಯಿ. ಸರ್ವಾತ್ಯುತಂ ಗುರವೋ ಭವಂತಿ. ಇವತ್ತು ಇವನನ್ನು ಬಿಟ್ಟೆ ಅಂದ್ರೆ ಈ ಪಾಪಿ ಹಾವು ಇನ್ನೊಬ್ಬನ ಹೋಗಿ ಕಚ್ಚತ್ತೆ, ಇನ್ನೊಬ್ಬನ ಸಾಯಿಸತ್ತೆ. ಅದಕ್ಕೆ ಆ ಒಂದು ಅವಕಾಶವನ್ನ ಕೊಡದೆ ಹಾವನ್ನು ನಾನು ಮುಗಿಸ್ಬಿಡ್ತೀನಿ ಇಂದ. ಇನ್ನೊಬ್ಬರನ್ನ ಅದು ಕಚ್ಚಿ ಸಾಯಿಸತ್ತೆ ಅನ್ನೋದಕ್ಕೆ, ಅದರಿಂದ ನಾನು ತಡಿತೀನಿ ಅನ್ನೋದಕ್ಕೆ ನೀ ಯಾರು? ಹಾಗೆ ಹಾವು ಕಚ್ಚುವುದರಿಂದ
ಸಾಯುವಂಥವ್ರನ್ನೆಲ್ಲ ರಕ್ಷಣೆ ಮಾಡ್ತೀನಿ ಅಂದ್ರೆ ಜಗತ್ತಲ್ಲಿರೋ ಹಾವನ್ನೆಲ್ಲ ಸಾಯಿಸ್ತಾ ಕೂತ್ಕೋತೀಯಾ? ಇದೊಂದು ಹಾವನ್ ಸಾಯಿಸ್ತೀಯಪ್ಪ, ಇನ್ನೊಂದು ಕಡೆ ಇನ್ನೊಂದು ಹಾವು ಇದೇ ಹಾವು ಅಂತೇನಿಲ್ವಲ್ಲ, ಇನ್ನೊಂದು ಹಾವು ಮತ್ತೊಬ್ಬನ್ ಕಚ್ಚತ್ತೆ, ಅದನ್ನ ಹುಡುಕೊಂಡು ಹೋಗ್ತೀಯನೋ, ಅದನ್ನ ಕಚ್ಚಿಸ್ತೀಯ, ಅದನ್ನ ಎಷ್ಟೊಂದು ಸಾಯಿಸ್ತೀಯೋ ಆಗುತ್ತೇನೋ ಅದು. ಜನಮೇಜಯಾನೇ ಮಾಡಲಿಲ್ಲಪ್ಪ, ಅವರಪ್ಪನ್ನ ಕೊಂದಿದ್ದಕ್ಕೆ ಸ್ವಲ್ಪ ಕುಲ ನಾಶ ಮಾಡ್ತೀನಿ ಅಂತ ಹೋದ. ಏನಾಯ್ತು? ತಾನೇ ನಾಶ ಆಗೋ ಸ್ಥಿತಿಗೆ ಬಂದು ಹೋದ. ಇದೇ ಮಹಾಭಾರತ ಬೇಕಾಯ್ತು, ಮಹಾಭಾರತ ಶ್ರವಣ ಬೇಕಾಯ್ತು ಅವನಿಗೆ. ಆಗಲ್ಲ ಬಿಡು. ಕಾನು ಪ್ರಾಪ್ತಿರದೋ ಶಸ್ತು ನಿಹತ್ಯ ಚ. ಇಟ್ಟೊತ್ತಂಕ ಇದು ಕೇಳಿ ಬಹಳ ಆ ಹಾವಿಗೆ, ಆಂತರಿಕವಾದಂತಹ ಹಾವಿನ ಒಳಗಿದ್ದ ಜೀವಕ್ಕೆ ಆಶ್ಚರ್ಯ ಆಯ್ತಂತೆ. ಗೌತಮಿ ಅಂದ್ಲು, ನಾಸ್ಮಿನ್ ಹತೆ ಪನ್ನಗೆ ಪುತ್ರಕೋಮೆ. ವಾಸ್ತವಿಕವಾಗಿ ನೋಡಿದ್ರೆ ಈಗಲೂ ಹೇಳ್ತೀನಿ ಅರ್ಜುನಕ, ಯಾರೀ ಸರ್ಪ ಅವನನ್ನು ಕೊಲ್ಲೋದಿಕ್ಕೆ? ಅವನ ಹಣೆಯಲ್ಲಿ ಬರೆದಿತ್ತು, ಹೋದ. ದುಃಖ ಪಡಬೇಕು, ನಾನು ಪಡ್ತಾ ಇದ್ದೀನಿ. ಅವನು ಹೋಗಬೇಕು, ಹೋದ. ಪಡಬೇಕು ದುಃಖ, ನಾನು ಪಡ್ತಾ ಇದ್ದೀನಿ. ಮಧ್ಯೆ ನೀ ಯಾಕಪ್ಪ ಒದ್ದಾಡ್ತಿ? ಎಷ್ಟೋ ಜನ ಮಾಡೋದೇ ಈ ಕೆಲಸ. ಅಯ್ಯೋ ಆಚಾರ್ಯ, ನಿಮ್ಗೆ ಹೀಗಾಗಬಾರ್ದಾಗಿತ್ತು, ನಾನೇನಾದ್ರು ದೇವರಾಗಿದ್ರೆ ಪುಣ್ಯ, ನೀವಾಗಿಲ್ಲ ಸುಮ್ಮನೆ ಕೂತೀರಿ ಅಂತಂದ್ರು ಆಚಾರ್ಯ. ನಿಮಗೆ ಯಾಕೆ ಬೇಕು? ಯಾರ ಕರ್ಮವನ್ನ ಅನುಸಾರ ಮಾಡಿ ನೀವು ಯಾರು ವ್ಯಯ ಮಾಡೋದಕ್ಕೆ? ಮಾತಾಯಿ ಅಂದ್ಲು, ಹೂ ಇಸ್ ದಿಸ್, ಬಿಟ್ಬಿಡಪ್ಪ ಅಂದ್ಲು. ಆನಂದ ಆಗೋಯ್ತಂತೆ ಸರ್ಪಕ್ಕೆ. ಅದು ಮಾತಾಡ್ತು, ಅಮ್ಮ ಏನ್ ತಾಯಿ ನೀನು ಜೀವ, ಇಷ್ಟೊತ್ತಂಕ ಅವಕಾಶ ಅಲ್ಲಿ ಕೊಡ್ತಾ ಇದ್ದಾರೆ, ನಾನು ಹೊಡೆದ ಎಸ್ಬಿಟ್ರವರು. ಮನೇಲಿ ಒಂದು ಸೊಂಡಿಲಿ ಸೇರ್ಕೊಳ್ಳಿ, ಒಂದು ಹೆಗಣ ಸೇರ್ಕೊಂಬಿಡ್ಲಿ, ಕೃಷ್ಣಾರ್ಪಣ ಮಸ್ತು. ತೆಗಿಯೋ, ಬಾಲ ಕಾಣ್ತಿದೆ, ಏನ್ ಬಾ ಬಿದ್ದಿರ್ಲಿ, ಅಸಹ್ಯ, ಅದನ್ನ ಯಾರು ಮುಡ್ತಾರೆ? ಅದು ಹೋಗಿ ಸೇರ್ಕೊಂಡು ಇನ್ನೊಂದು ಕಡೆ ಸೇರ್ಕೊಂಬಂದು. ಇನ್ನು ಹಾವು ಕಂಡ್ರೆ ರುದ್ರತಾಂಡವ. ಇದು ಸಿಗಾಕೊಂಡಿದ್ರು ತಣ್ಣ ಕೂತಿದೆಯಲ್ಲ ತಾಯಿ ನೀನು. ನಾ ಹೇಳ್ತೀನಿ ಕೇಳು, ಮಾನುಷಿ ಭಾಷಣ ಮಕರತ್. ಹಾವು ಮಾತಾಡ್ತು, ಸರ್ಪೋ ಏತೆ ಕ್ಷವಶಃ ದಂಡಚಕ್ರಾದಯೋ ಯಥ ತಥಾಹಂ ತಸ್ಮೈ ನೈವ ದೋಷೋ ಮತಸ್ತವ. ಅಮ್ಮ, ನೀ ಹೇಳಿದ್ದು ಸತ್ಯ. ನಿನ್ನ ಮಗನ ಕೊಲ್ಲೋದಕ್ಕೆ ಮೇಲ್ನೋಟಕ್ಕೆ ನಾನೇ ಕಚ್ಚಿ ಸಾಯಿಸಿದ್ರು ನಾನಲ್ಲ ಕಾರಣ ಅಂತ. ಯಾಕೋ? ಇವನಂದ, ನೀನಲ್ದ ಇನ್ಯಾರು ಬಂದು ಕಚ್ಚಿದ್ದು? ನೀನೇ ತಾನೆ. ಕಾರಣಂ ಯದಿನ ಸ್ಯಾತ್ ವೈ ಕುತ ಸ್ಯಾತ್. ಇವನಂದ, ಇನ್ಯಾರು ಕಾರಣ? ನೀನಲ್ದಿದ್ರೆ ಎಂದ ಇವನು. ಕಾರ್ಯಭಾವೇ ಕ್ರಿಯಾ ನ ಸ್ಯಾತ್ ಸತ್ಯಾಸತ್ಯಾಪಿ ಕಾರಣೆ ತಸ್ಮಾತ್ ಸಮೇಸ್ಮಿನ್ ಹೇತೋವೇ ವಾಚೋ ಹೇತುರ್ವಿಶೇಷತಃ. ನೋಡೋ, ಬಿಲ್ಲು ಬಾಣ, ಬಾಣಗಾರನಾದವನು ಬಿಲ್ಲಿಗೆ ಬಾಣವನ್ನ ಏರಿಸಿ ಎಳೆದು ಬಿಡ್ತಾನೆ. ಸೀದಾ ಹೋಗಿ ಬಾಣ ಆ ಶತ್ರುವಿಗೋ ಯಾರಿಗೋ ಹೋಗಿ ತಾಕಿ ಅವನನ್ನು ಸಾಯಿಸತ್ತೆ. ಪಾಪಿ ಬಾಣ, ನೀ ಸಾಯಿಸ್ಬಿಟ್ಟಿಯೇ ಅಂತಾರೇನೋ ಅದನ್ನ. ಹಾವು ಹೇಳ್ತಾ ಇದೆ ಅರ್ಜುನಕನಿಗೆ, ಬಾಣನ್ ಯಾರು ಬೈತಾರೇನೋ? ಯಾರನ್ನ ಬೈತಾರೆ? ಯಾರಿಗೆ ಶಿಕ್ಷಿಸ್ತಾರೆ? ಯಾವನ್ ಬಿಟ್ನ ಅವನಿಗೆ ಶಿಕ್ಷಿಸ್ತಾರೆ. ಹಂಗಪ್ಪ ನಾನು ಅಂತಿದ್ದು. ನನ್ನನ್ನೊಬ್ಬ ಬಿಟ್ಟು ಕಳಿಸಿದಾನೆ ಈ ಕೆಲಸ ಮಾಡು ಅಂತ, ಕೊಟ್ಟಿದ್ದೀನಿ. ಒಳ್ಳೆ ಮನಿ ಆರ್ಡರ್ ತಂದು ಕೊಟ್ಟ, ಸಂತೋಷ ಅಂತ ಹೇಳಿ ಅವ್ನು ಕಳ್ಸಕ್ರಿಯೋ ಏನೋ ಒಂದಿಷ್ಟು ಕೊಟ್ಟು ಕಳಿಸೋರು ಹಿಂದೆ ಪೋಸ್ಟ್ ಮ್ಯಾನ್ಗೆ. ಈಗೆಲ್ಲ ಅವ್ರಿಗೆ ಅಡ್ರೆಸ್ಗೆ ಇಲ್ಲ ಪಾಪ ಅವ್ರುಗಳೆಲ್ಲ. ಇನ್ಯಾವುದೋ ಕೆಟ್ಟ ಸುದ್ದಿ ತಂದ. ಹಿಂದಿನ ಕಾಲದಲ್ಲಿ ಪಾಪ ಶುಭ ನೋಡಿದ ತಕ್ಷಣ ಪತ್ರ ಗೊತ್ತಾಗಲಿ ಅಂತ ಅರ್ಶನ ಎಲ್ಲ ಹಚ್ಚಿದ, ಓ ಶುಭ. ಏನಾದ್ರು ಕಪ್ಪು ಗಿಪ್ಪು ಅಥವಾ ಏನೋ ಹಚ್ಚದೆ ಹೋದವ, ಏನೋ ಅಪ ವಾರ್ತೆಯನ್ನ ತಂದಂತ ವಾಹಕನಿಗೆ ಇವನ್ ಕುತ್ಕೊಂಡ್ ಬೈದ್ರೆ ಅವನೇನ್ ಮಾಡ್ತಾನೆ? ಯಾವನ್ ಕಳಿಸೋ ಅವ್ನ್ ಬೈಕು ಅಂತಾನ. ಹಂಗೆ ಬಾಣದ ತಪ್ಪೇನು, ಬಿಟ್ಟ ಬಿಲ್ಗಾರನ್ ಕೇಳು ಅಂತ ಹಾವು. ಇವನನ್ನ ನಿನಗೆ ತರ್ಕ ಓದಿರ್ಬೋದು, ಆದ್ರೆ ನಿಮ್ಮ ತರ್ಕಶಾಸ್ತ್ರದ ಪಂಡಿತರು ಸರಿಯಾಗಿ ನಿನ್ ಪಾಠ ಹೇಳಿಲ್ಲ ಅಂದ ಇವನು. ಯಾವ್ದು? ತಸ್ಯಾ ಋಷಿ ತಸ್ಮಿನ್ಸು ಪನ್ನಗೆ ಮೃತ್ಯುಪತ್. ಓಹೋ, ಅಲ್ವೋ, ಬಾಣ ಜಡ, ನೀನು ಚೇತನ, ನನಗೆ ಯಾಮಾರಸ್ತ್ಯ ಅಂದ ಇವನು. ಇವನಂಥವನ್ರಿ ಪಂಡಿತ. ಈ ಮಹಾಭಾರತದಲ್ಲಿ ಬಿಲ್ರು, ಕೊಂಗ್ರು, ಕೊರ್ಚರು ಅವರೆಲ್ಲ ಪಂಡಿತರುಗಳು. ನಾವೇ ನೋಡ್ಕೊಂಡು ಹೋಗೋದು, ಎಲ್ಲ ಬ್ರಾಹ್ಮಣಗಳೇ ಅಲ್ಲಿ ಅಡ್ರೆಸ್ಗೆ ಇಲ್ಲ, ಎಲ್ಲೋ ಒಂದ್ ಕಡೆ ಕೂತಿರ್ತೀವಿ ಒಟ್ಟ ನಾವು. ಇವನು ನೋಡಿ ಎಷ್ಟು ಓದಿದಾನೆ. ಬಾಣವನ್ನ ನಾವು ಜಡ ವಸ್ತು ಕೇಳಕ್ಕಾಗಲ್ಲ, ಆದ್ರೆ ಹಿಂದೆ ಇದ್ದಂಥದ್ದು ಚೇತನ. ನೀನು ನಿನಗೆ ಬಾಣ ಅಂತ ಹೊಳಿಸ್ಕೊಂಡಿಯಲ್ಲ, ನೀ ಚೇತನ ತಾನೆ ಎಂದ ಇವನು ಹಾವಿಗೆ. ನೀನು ಜಡ ಅಲ್ಲ, ನೀ ಚೇತನ, ನಿನಗಿರ್ಬೇಕಾಗಿತ್ತು ಜ್ಞಾನ. ಒಂದ್ ನಿಮಿಷ ಅಂತೂ ಹಾವು. ಯಥಾ ವಾಯುರ್ ಜಲೇರಧಾರನ್ ವಿಕೀರ್ಯತೆ ತತಸ್ತತಃ. ಅಪ ವಾಯು ಪ್ರಬಲವಾಗಿ ಬೀಸ್ತಾ ಇರ್ತಾನೆ, ಹೂವು ಗರಿಕೆ ನಾ ಅಲ್ಲಾಡಲ್ಲ ಅಂತ ಕೂತಿರುತ್ತೆ. ನೀನು ಕೇಳ್ತಾನ ವಾಯು, ಪರವಾಗಿಲ್ಲಪ್ಪ ನಾನು ಆ ಕಡೆಯಿಂದ ಬೀಸ್ತೀನಿ, ಯಾವನ್ ಕೇಳ್ತಾನೆ? ನೀನು ಬೇಕೋ ಬೇಡವೋ ಪ್ರಬಲೇನ ಚೋದಿತ, ಜೀವಿ ಆಗಿದ್ದರೂ ಸ್ವಾತಂತ್ರ್ಯ ಇಲ್ಲ. ದೊಡ್ಡ ಆಫೀಸರ್ ಹೇಳ್ದ ಮಾಡು, ಮಾಡಬೇಕಷ್ಟೇ, ಬೇರೆ ಮಾತಿಲ್ಲ. ಹಾಗೆ ನಾನು ನಾನಾಗಿ ಕಚ್ಚಿಲ್ಲ. ಚೋದಿತೋ ಅಹಂ, ಚೇತನನಾಗಿದ್ದರೂ ನನಗೆ ಇಷ್ಟ ಇತ್ತೋ ಬಿಡ್ತೋ ಈ ಕೆಲಸ ಮಾಡು ಅಂದ್ರೆ ಮಾಡಿದ್. ಯಾರವನೋ ಮೃತ್ಯುರ್ವೈ ಸಾಕ್ಷಾತ್, ಮೃತ್ಯುದೇವತೆ ಹೇಳ್ದ ನಾ ಮಾಡಿದೆ ಎಂದು. ಮೃತ್ಯುದೇವತೆಯ ಆಜ್ಞೆಯಂತೆ ಪರಿಪಾಲನೆ ಮಾಡಿರೋದ್ರಿಂದ ನನ್ನ ನಿರ್ದೋಷೋಹಂ ದೇವದಾಂತ್ವಾತ್ ಮೃತ್ಯುರ್ ಪ್ರಬ್ರವೀಮಿತೆ. ಬೇಕಾದ್ರೆ ಕರೆದು ಮೃತ್ಯುನ್ ಕೇಳೋ, ಅವನು ನಿನ್ಗೆ ಉತ್ತರ ಕೊಡ್ತಾನೆ. ಇವನೇನ್ ಮಾಡ್ದ?
ತಮ್ಮ ಆಹುಹು ಚೈವ ಭೀಷ್ಮಾಚಾರ್ಯಂದು. ಆ ಕ್ಷಣಕ್ಕೆ ಮೃತ್ಯು ದೇವತೆಯೂ ಬಂದನಂತೆ. ಏನಪ್ಪ ನನ್ನ ವಿಚಾರ ನಡೀತಿದೆ. ಸರ್ಪೋ ಅರ್ಜುನಕಂ ಪ್ರಾಹು. ಸರ್ಪ ಹೇಳ್ತು, ನಿನ್ನ ಆಜ್ಞೆಯಂತೆ ಈ ಮಗುವನ್ನ ಕಚ್ಚಿ ಸಾಯಿಸಿದ್ದೀನಿ, ಇವನು ನನ್ನ ಹಿಡ್ಕೊಂಡು ನನ್ನ ಸಾಯಿಸ್ತೀನಿ ಅಂತೀಯಾನೆ. ಏನು ಕತೆ? ನೀನು ನನಗೆ ಚೋದನೆ ಮಾಡಿದ್ದರಿಂದ ತಾನು ಇಷ್ಟಾಗಿದ್ದು, ಹೇಳೀಗ ಅಂತು ಸರ್ಪ. ಮೃತ್ಯು ಅಂದ, ವಿವಶೋ ಕಾಲವಶಗಂ ವಾವ. ಅಲ್ವೋ ಅರ್ಜುನಕ, ಎಲ್ಲಾ ಕೆಲಸಗಳು ನೀನು ಈನಾಗೆ ಎಲ್ಲ ಮಾಡ್ತೀಯನಪ್ಪ. ಇಲ್ಲ, ಹಾಗೆ ನಾವುಗಳು ಅಷ್ಟೇ, ಹೆಸರಿಗೆ ಮೃತ್ಯು. ನಮಗೆ ನೀ ದೊಡ್ಡ ಆಫೀಸರು, ಅವ್ರ ಅಪ್ಪ ಒಬ್ಬ ಇರಲ್ವೇ, ಆಫೀಸರ್ಗೊಬ್ಬ ಆಫೀಸರು, ಅವನಿಗೆ ಇನ್ನೊಬ್ಬ ಆಫೀಸರು, ಮತ್ತೊಬ್ಬ ಆಫೀಸರು, ಮಗದೊಬ್ಬ. ಹೀಗೆ ಸರ್ಪಕ್ಕಿಂತ ನಾನು ಹೆಚ್ಚು ಅಧಿಕಾರಿ. ಸರ್ಪಕ್ಕೆ ಗೊತ್ತಿಲ್ಲ ನಾನೇ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದು ನನಗೂ ಒಬ್ಬ ಕೂತಿಯೇನಪ್ಪ ಮೇಲಕ್ಕೆ, ನಾನಲ್ಲ. ಮೃತ್ಯುರ್ ನಾವಾಂ ದೋಷ ನ ಆವಾಂ ದೋಷವು ಅತ್ರ. ಸರ್ಪದ ದೋಷವೂ ಇಲ್ಲ, ನನ್ನ ದೋಷವೂ ಇಲ್ಲ. ಮತ್ತಿನ್ಯಾರನ್ನು ಕರ್ತೀಯೋ? ನಾತ್ಯೈವಂ ಮೃತ್ಯುರ್ನಾಥ ಲುಬ್ಧಕೋಪನ್ನಗಾಹ ಕಲ್ವಿಷಂತಿ ಜಂತು ಮರಣೆ ನವಯಂ ಪ್ರಯೋಜನಕಾಹ ಯದನೇನ ಕೃತಂ ಕರ್ಮ ತೇನೇಯಂ ನಿಧನಂ ಗತ. ನನ್ನನ್ನ ಚೋದನೆ ಮಾಡಿದವನು ಕಾಲನ ಚೋದನದಿಂದ ನಾನು ಕಾಲನಾಮಕ ಕರ್ದ ನನಗಿಂತ ಉತ್ತಮ ಅವನು. ಎಲೈ ಮೃತ್ಯು, ಈ ವ್ಯಕ್ತಿಯನ್ನ ಸರ್ಪದಂಶನ ದ್ವಾರ ಕಚ್ಚಿಸು ಆರ್ಡರ್ ಕೊಟ್ಟ, ನಾನು ಕೊಟ್ಟೆ. ಸಬ್ ಕಾಂಟ್ರಾಕ್ಟ್ ಕೊಟ್ಟ ಹಾಗಷ್ಟೇ. ಇದು ನನಗೆ ಕೊಟ್ಟಿರೋದು ಮೂಲ ಕಾಲಪುರುಷ. ನಕ್ಷೇಹಂ ನಾಪತ್ಯಂ ಮೃತ್ಯು. ಮೃತ್ಯು ದೇವತೆ ಅದು ಸ್ವತಂತ್ರವಾಗಿ ನಾನು ಪ್ರಾಣ ತೆಗಿಯಕ್ಕೆ ಅರ್ಹನಲ್ಲ. ನನಗಿಷ್ಟ ಬಂದವರ ಪ್ರಾಣ ತೆಗೆಯೋದಿಲ್ಲ. ಕಾನೂನು ಹಾಗೇನೆ. ನಮಗೆ ಇದೇ ಅಧಿಕಾರ ಅಂತ ಬಾಯಿಗೆ ಬಂದಿದ್ದು ಮಾಡೋಕ್ಕಾಗೋದಿಲ್ಲ. ಇದೇ ಮಾಡ್ತೀವಿ ಅಷ್ಟೇ. ಮೂಲ ಅವನಿದಾನ ಕೇಳು. ಯದನೇನ ಕೃತಂ ಕರ್ಮ ತದ್ವ್ಯಾಪ್ಯತೋ ಭೂತ್ವಾಚ ಅಬ್ರವೀತ್ ಪನ್ನಗಂ ಮೃತ್ಯುಂ ಲುಬ್ಧಂ ಚ ಅರ್ಜುನಕಂ ತಥಾ. ಅಷ್ಟೊತ್ತಿಗೆ ಮಹಾನುಭಾವನಾದ ಕಾಲನಾಮಕ ಪುರುಷನೇ ಬಂದ ಅರ್ಜುನಕನ ಎದುರಿಗೆ. ಮಹಾತಾಯಿ ಇಟ್ಕೊಂಡು ಕೂತಿಯಾಳೆ, ನೋಡ್ತಾ ಇದ್ದಾಳೆ. ಏನು ಎಲ್ಲ ಒಬ್ಬರಾದ್ಮೊಬ್ಬರ ಬರ್ತಾನೆ ಇದ್ದಾರೆ. ಏನಪ್ಪ ಅವನಂದಾಗೆ ಸರ್ಪವೂ ಕಾರಣ ಅಲ್ಲ, ಆ ಮೃತ್ಯುವೂ ಕಾರಣ ಅಲ್ಲ. ಇವರೆಲ್ಲ ಸೇರ್ಕೊಂಡು ನನ್ನ ಕರೆದಿದ್ದಾರೆ ಕಾಲಪುರುಷ ಸರ್ವೋತ್ಕೃಷ್ಟ ಅಂತ. ನಾನೂ ಅಲ್ಲ. ಯಾಕೆ? ಯದನೇನ ಕೃತಂ ಕರ್ಮ ತೇನೇಯಂ ನಿಧನಂ ಗತ. ಈ ಸಾವಿಗೆ ಕಾರಣ ಇವನೇ, ಸತ್ತು ಬಿದ್ದಿರುವ ಬಾಲಕ ಅರ್ಥಾತ್ ಜೀವಿ. ಯದ್ ಅನೇನ ಕೃತಂ ಕರ್ಮ, ಅವನು ಮಾಡಿದ ಕರ್ಮಕ್ಕನುಸಾರವಾಗಿ ಆ ಕರ್ಮದ ವ್ಯಾಯೋಗವಾಗಿದೆ, ವ್ಯುತ್ಪತ್ತಿಯಲ್ಲಿ ಕಂಡಿದೆ. ಯಾರ್ಯಾರು ಅದಕ್ಕೆ ಕಾರಣರಲ್ಲ. ಏನು ಮಾಡೋದು ಆಚಾರ್ಯ? ಪ್ರಾರಬ್ಧ. ಎಷ್ಟು ವ್ರತ ಮಾಡಲಿ, ನೇಮ ವ್ರತ ಯಾವುದೂ ಕೂಡ್ಲಿಲ್ಲ, ಬಿಟ್ಬಿಡಿದೀವಿ. ದೇವರನ್ನು ನಂಬೋದೇ ಬಿಟ್ಬಿಡಿದೀವಿ. ಕರ್ಮನಿಂದ ಅನುಭವಿಸು ಅಂತ ಭಗವಂತನ ನಂಬಿ ನೀನು ನೀರು ಸುರಿದು ಪಂಚಾಮೃತ ಮಾಡಿದ್ರೆ ಅಂತ ಅವನೇನು ಕಾದು ಕೂತಿಲ್ಲಪ್ಪ. ಯದನೇನ ಕೃತಂ ಕರ್ಮ ವಿನಾಶ ಹೇತು ಕರ್ಮಸ್ಯ ಸರ್ವಂ ಕರ್ಮವಶಾವಯಂ. ಕಾಲಪುರುಷನಾಗಿ ಭಗವಂತ ಸಾಕ್ಷಾತ್ ಹೇಳ್ದ, ಸರ್ವಂ ಕಾಲವಶಾವಯಂ. ನಾನೇ ಕಾಲ, ನನಗೆ ಯಾರೂ ವಶತ್ವ ಇಲ್ಲ, ಎಲ್ಲರೂ ನನ್ನ ವಶ. ಆದರೂ ನಾನು ಅದಕ್ಕೆ ತಗುತ್ತೀನಿ ಇಂದ ಭಗವಂತ. ಅಂದ್ರೆ ಸ್ವೇಚ್ಛೆಯಿಂದ ವಿರೋಧಕ್ಕೆ ಹೋಗುವುದಿಲ್ಲ. ಒಂದು ಬಡತನವನ್ನು ಪರಿಹಾರ ಮಾಡ್ಕೊಳ್ಳೋದು ಜ್ಞಾನಿಗಳ ಕಷ್ಟವಾ? ಅನ್ನ ಕಾಣಿಸ್ಕೊಳ್ಳೋದು ಒಂದು ಕಷ್ಟವಾ? ಒಂದು ವಸ್ತ್ರಾದಿಗಳ ಸಂಪಾದನೆ ಮಾಡೋದು ಕಷ್ಟವಾ? ಮಹಾನುಭಾವರಿಗೆ ಕೀರ್ತಿ ಸಂಪಾದನೆ ಕಷ್ಟವಾ? ಕೆಲ್ಸಕ್ಕೆ ಬರ್ತಿದ್ದವೆಲ್ಲ ಚಾನಲ್ ಕೂತ್ಕೊಂಡು ಬಾಯ್ ಬಡ್ಕೊಂಬತ್ತವಪ್ಪ ಇವತ್ತು. ಅಂತ ಮಹಾನುಭಾವಗಳು, ಮಹಾ ತೇಜಸ್ಸಿದ್ದವರು ಏನು ಕಡಿಮೆ ಆಗಿತ್ತು? ಗೋಪಾಲದಾಸರು ಇತೋಪ್ಯತಿಶಯವಾಗಿ ಬಂದೋಯ್ತಲ್ಲಪ್ಪ ಮಹಾನುಭಾವರಿಗೆ. ಅವ್ರ ಮುಖ ನೋಡಿ, ಕೈ ನೋಡಿ ಎಲ್ಲ 3 ಜನ್ಮ ಹೇಳಿಟ್ಬಿಡೋರು ಮಹಾನುಭಾವರು. 7 ಜನ್ಮದವರೆಗೂ ಅವ್ರ ಜ್ಞಾನ ಇತ್ತಪ್ಪ. ವಿಜಯದಾಸರ ತಾಯಿ ತಗೊಂಡು ಹೋದ್ರಂತೆ ಪಾಪ ಜಾತಕನ ಗೋಪಾಲದಾಸಕ್ಕೆ ತೋರ್ಸೋಕೆ. ನೋಡಿಪ್ಪ ನನ್ನ ಮಗಂದು ಜಾತಕ. ಬಂದ್ರು ಮಹಾನುಭಾವರು. ಅಲ್ಲೊಬ್ಬ ದನ ಕಾಯಿ ಹೋಗ್ತಿದ್ದ, ಅವನು ಕರ್ಕೊಂಡ್ಬಂದು ಅವನು ದಂಡ ಹಿಡ್ಕೊಂಡಂತೆ. ಗೋಪಾಲದಾಸರ 21 ಜನ್ಮ ಹಿಂದಿಂದು ಸೇರಿಸಿ ಅವನು ಉತ್ತರ ಹೇಳ್ಬಿಟ್ಟು ಬೆವತ್ಬಿಟ್ರು ಗೋಪಾಲದಾಸರು. ಆಯ್ತಾ? 7 ಜನ್ಮದ ಇಟ್ಕೊಂಡೇ ವ್ಯಾಪಾರ ಮಾಡ್ತಾ ಕೂತಿದ್ಯೇನೋ? ಭಗವಂತನ ಸತ್ವ ತಮವಾದಂತಹ ಜ್ಞಾನ, ಅಪರೋಕ್ಷ ಜ್ಞಾನ, ಲೋಕ ಕಲ್ಯಾಣಕ್ಕೆ ಬಳಸಿ ಆತ್ಮೋದ್ಧಾರ ಮಾಡಿಕೊಳ್ಳಬೇಕಾದಾಗ ನಾವು ತೃಣ ಬಟ್ಟೆ, ಕೀರ್ತಿ, ಯಶಸ್ಸು, ಹಣ ಇದಕ್ಕೆ ಬಳಸ್ತಾ ಇದೆಯಾ? ಎತ್ತು ಅಂಗಡಿ ಇಂದ್ರು ಮಹಾನುಭಾವರು. ಒಬ್ಬ ದನ ಅವನಿಗೇನೂ ಇಲ್ಲ, ಇಷ್ಟೇ ಅದಕ್ಕೆ ಫಲ, ಲೌಕಿಕ ಫಲ ಇಷ್ಟೇ. ಜನ ಮೆಚ್ಚಬಹುದಪ್ಪ, ಏನು ಅದ್ಭುತಪ್ಪ, ಓ ಏನು ಸಾಧನೆ, ಏನು ತಗೊಂಡು ಏನು ಮಾಡ್ತೀಯ? ಅವನು ಮೆಚ್ಚನ ಜನಾರ್ದನ. ನನಗೂ ಬರುತ್ತೆ 21, ಬಳಸ್ತೀನಾ ನಾನು? ಅದಕ್ಕೆ ದೊಡ್ಡವರಾಗಬೇಕಾ? ಬಾಬಾಗಳೇ ಮಾಡಿಟ್ಟು ಬಿಡ್ತಾರೆ. ಬೂದಿ ಕೊಡಕ್ ಬಾಬಾನೇ ಬೇಕೇ? ಒಲೆನೂ ಕೊಡತ್ತಪ್ಪ ನಮ್ಮ ಮನೆಯಲ್ಲಿ ಸುಟ್ರೆ ಒಂದಿಷ್ಟು ಬೂದಿ. ಅದಲ್ಲ, ಸತ್ವೇನಾರ್ಜಿತಂ ತದೇವ ಕರ್ಮಮಿತ್ಯಾಚರೆ ಕುರ್ಮನ್ನೇವೇಹಿ. ಅದಕ್ಕೆ ಈಶಾವಾಸ್ಯಾದಿಗಳು ಅಂದೇ ಬಿಟ್ಟು ಸ್ಪಷ್ಟ ವೇದ. ಜಿಜಿ ವಿಶೇಷ 100 ವರ್ಷ ಬದುಕು, 100 ವರ್ಷ ಬಾಳು, ಸುಖ ಪಡು. ಕುರ್ವನ್ನೇವ ಇಹ ಕರ್ಮಾಣಿ. ಸುಖವಾಗಿ ಏನು ಶಾಸ್ತ್ರ ಓದಿದ್ರೆ, ಭಗವಂತ ಹೇಳಿದ ಮಾರ್ಗದಲ್ಲಿ ಇದ್ರೆ ಸುಖ ಪಡೋಕ್ಕಾಗಲ್ವೇ? ನಾವು ಅನ್ಕೊಂಡಿರೋದಷ್ಟೇ. ನಮಗೆ ಜ್ಞಾನ ಸುಖ ಅನ್ನೋದಿಲ್ಲ.
ನಮಗೆ ತೋರಿದ ದುಃಖ ಸುಖ ಅಂತ ನಾವು ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಇಷ್ಟು ಸಮ. ಇದನ್ನೇ ಮಹಾತಾಯಿ ಅಂದಿದ್ದು. ಅದು ಮೀರಬೇಕಾದ್ರೆ ಅನುಶಾಸನ ಬೇಕು, ಸರಿಯಾದ ಸುಖದ ಪರಿಚಯ ಇರಬೇಕು. ಅಶ್ವತ್ಥಾಮಾಚಾರ ಅಕ್ಕಿ ಹಿಟ್ಟನ್ನೇ ಹಾಲು ಉಂಡ್ಕೊಂಡು ಸುಖವಾಗಿ ಕುಡ್ಕೊಂಡು ಕೂತಿದ್ರು. ಸಾಕಾಗಿತ್ತಪ್ಪ, ಮೋಕ್ಷ ಸಿಕ್ಕಿಬಿಡೋದು. ಬಿಟ್ನಾ ಭಗವಂತ ಕರ್ಮವಶಗಃ, ಆ ಕರ್ಮಕ್ಕೆ ನಿಜವಾದ ಹಾಲಿನ ರುಚಿ ತೋರಿಸಿ ದಾರಿ ತಪ್ಪಿಸ್ಬಿಟ್ಟು ಗೋವಿಂದ. ಹಾಗೇ ಹೋಯ್ತು ಅವ್ರ ಕಥೆ. ಕಿಲ್ಬಿಷ ಜಂತು ಮರಣೆ ನವಯಂ ಪ್ರಯೋಜಕ. ಆತ್ಮದ ಅವನತಿಗೆ, ಆತ್ಮದ ಸತ್ವಕ್ಕೆ ಆತ್ಮನೇ ಕಾರಣ. ನಾನ್ಯಥಾ ವ್ರಜೆ ಇಟ್ಬಿಟ್ಟ ಭಗವಂತ. ಅದಕ್ಕೇನೆ ಬೃಹದಾರಣ್ಯಕದಲ್ಲೂ ಬರುತ್ತೆ, ಕಠೋಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಹೇಳ್ತಾರೆ, ಸೇಮ್ ಟು ಸೇಮ್ ಹೇಳ್ಬಿಟ್ಟ ಭಗವಂತ ಭಗವದ್ಗೀತೆಯಲ್ಲಿ. ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಾಂ. ಹೇಗೆ ನಿಮ್ಮ ಆತ್ಮ ನಿಮಗೇ ಶತ್ರು, ನಿಮ್ಮ ಆತ್ಮ ನಿಮಗೆ ಮಿತ್ರ. ಹೆಂಗೆ ಸಾಧ್ಯ? ಕರ್ಮಣ ಸಂಸ್ಥಿತ ಜನಕಾದಯ. ಜನಕಾದಿಗಳೇ ಕರ್ಮದಿಂದ ಉದ್ಧಾರ ಆಗಿದಾರೋ ಕರ್ಮಪಾಶ ಬಿಡಿಸ್ಕೊಳ್ಳೋದಕ್ಕೆ. ನೀನು ಮಾಡುವ ಕರ್ಮದಿಂದ ಅದು ಬಂಧನ ಇಲ್ಲ ಮೋಚಕ. ಅಂದ ಮೇಲೆ ಕಾಲನಾಮಕನಾಗಿ ನಾನು ಕೂಡ ಅಲ್ಲ, ಅವನೇ ಆರ್ಜಿತವಾದದ್ದು. ಏನಪ್ಪ ಎಷ್ಟು ತಲೆ ಚಚ್ಕೊಂಡ್ರು, ಹುಟ್ಟಿದಾರಭ್ಯ ಒಂದು ಪಾಪಕರ್ಮ, ಇನ್ನೊಬ್ಬರನ್ನ ನೋಯಿಸಿಲ್ಲ, ನನಗ್ಯಾಕಿಂತ ದುಃಖ, ಹುಟ್ಟಿದಾರಭ್ಯ ಅಂತ ಅಂತಿ ನೀನು. ಅಷ್ಟು ನೆನಪಿದ್ಯಾ? ಗರ್ಭಕಥಾವಸ್ಥೆಯಿಂದ ಹಿಡಿದು ಇಲ್ಲಿವರೆಗೂ ನೆನಪಿದ್ಯಾ? ಮೊರತೇ ಇಲ್ವಾ? ಇಲ್ಲ, ಖಂಡಿತ ನೆನಪಿದೆ. ಆಯ್ತಪ್ಪ, ಹೋದ್ ಜನ್ಮದ್ದು, ಹೋದ್ ಜನ್ಮದ್ದು, ಅದ್ರ ಹಿಂದಿಂದು ಎಷ್ಟು ಜನ್ಮವನ್ನು ನೆನಪಿಟ್ಕೊಂಡಿದೆಯೋ? ಯಾವ ಯಾವ ಜನ್ಮದಲ್ಲಿ ಎಂತಹ ಸೋತ್ತಮರಿಗೆ ದ್ರೋಹ ಆಗಿರುತ್ತೆ, ಯಾವ್ಯಾವರಿಗೆ ಒಳ್ಳೆ ಪಾಪ ವಿಲಕ್ಷಣವಾದಂತಹ ಸತ್ವ ಉಳ್ಳಂತಹ ಜ್ಞಾನಿಗಳಿಗೆ ಅವಮಾನ ಆಗಿರುತ್ತೆ, ನಮ್ಮಿಂದ ಆಗಬಾರದ ಅನರ್ಥಗಳಾಗಿ ಹೋಗಿರುತ್ತೆ, ಅನುಭವಿಸುತ್ತ ಕೊಟ್ಟಿರ್ತಾನೆ. ಅಲ್ರಿ ಇದು ಯಾವ ನ್ಯಾಯ ಆಚಾರ್ರೆ? ಯಾವುದೋ ಜನ್ಮದಲ್ಲಿ ಮಾಡಿದ್ದ ಆ ಜನ್ಮಕ್ಕೆ ಇಡಬೇಡವೆ, ಈ ಜನ್ಮಕ್ಕೆ ಯಾಕೆ ನೀವಿಟ್ಟಿರ್ತೀರೇನು? ಇಡೀ ಮನುಷ್ಯ ತನ್ನ ಜೀವಮಾನಕ್ಕೆ ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡಿ ತಪ್ಪಗಿರ್ತೀರಾ? ಮಗ ಅವನ ಮಗ ಯಾಕಿಟ್ರಿ? ಬೆಳೀಲಿ. ಅಲ್ಲಪ್ಪ, ಹಿಂದೆ ಅನೇಕ ಜನ್ಮಗಳಲ್ಲಿ ಆಗ್ಲೂ ಆಸ್ತಿ ಇಟ್ಟಿದ್ಯಾನ? ಓ, ಹೊಂದಿ ಆಗಿದ್ದಾಗ್ಲೂ 3 ಕೇರಿ ಬಿಟ್ಕೊಟ್ಟಿದ್ದೆ ಮಗನಿಗೆ ಅಂತಂತಾನವನು. ಹೇಗಂದಿ? ಆಯಾ ಜನ್ಮವಶಗವಾದಾಗ ಕರ್ಮವಶತ್ವದಲ್ಲಿ ಅದು ಬಂದು ಸೇರ್ಕೊಂಡ್ಬಿಡುತ್ತೆ. ಜ್ಞಾನಿಗಳಿಗೆ ಒಂದಿಷ್ಟು ಬಿಡತ್ತೆ ಅಂದ್ರೆ ಮಹಾನುಭಾವ. ಜ್ಞಾನಿಗಳಿಗೆ ಬಿಟ್ಟು ಮತ್ತೊಬ್ಬರಿಗೆ ಅದು ಸಾಧ್ಯ ಇಲ್ಲ. ಮಮಕಾರತ್ವೇನ ಬಂದು ಹೋಗುತ್ತೆ. ಬೇಕಾದಿರಲಿ ಏನು, ಎಲ್ಲರೂ ಪಾಪ ಒಳ್ಳೆ ಆಚಾರ ಅನ್ನೋದು, ಸೀರೆ ಪಂಚೆ ಕೊಡೋದು, ಗಂಟು ಕೊಡೋದು. ಇವನೇನಾರು ಗಂಟು ಕಟ್ಟಿ ಇಟ್ಟ ಅಂದ್ರೆ ನನಗೆ ಕೊಟ್ಟಿತ್ತಾನೆ, ಕಟ್ತೀನಿ ಗಂಟು. ನನಗೆ ಕೊಟ್ಟಿದ್ದು ಕಟ್ಟದ, ಒದಿತ ನಿಯಮ ನಾಳೆ. ನನಗೆ ಅಂತ ಕೊಟ್ಟ ದಾನವನ್ನ ನಾನೇ ಇಟ್ಕೊಂಡ್ರು ಒದಿತಾನೆ. ಯಾಕೆಂದ್ರೆ ಇಷ್ಟೇ ಪ್ರಶ್ನೆ, ನೀನ್ ಇಟ್ಕೋ. ಎಷ್ಟು ಹುಟ್ಟಿ ಮಗನೇ? ಒಂದ್ಸಲ, 1, 2, 3, 7 ದಿನಕ್ಕೆ 7 ಹುಟ್ಟಿದ್ದೀನಪ್ಪ. ಬೇಡ, 30 ದಿನಗಳು, 1 ತಿಂಗಳಿಗೆ 30 ವಸ್ತ್ರಗಳು ಉಡ್ತೀನಿ. ಕೊಟ್ಟು ಭಗವಂತ 60 ಇದೆಯಲ್ಲ, ಅದನ್ನೇನು ಮಾಡ್ತಿ? ದಾನ ಮಾಡಿದ್ಯಾ? ದಾನ ಪ್ರತಿಗ್ರಹ. ಕರ್ಮಣ ಬದ್ಧತೆ ಜಂತು. ಗಂಟು ಕಟ್ಟಿ ಇಟ್ಟಿ ಬೇಡ, ಅದು ಬಿಡೋ. ಜ್ಞಾನ ರೀ. ಏನೋ ಒಂದು ಒಳ್ಳೆ ಮಾತು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, 2 ಒಳ್ಳೆ ಮಾತಾಡಿಪ್ಪ. ನಮಗೆ ಹಾಗೆಲ್ಲ ಆಗಲ್ಲ, ನಮ್ಗೆ ಒಳ್ಳೆ ಆಡಿಯನ್ಸ್ ಬೇಕು. ಅದು ಬರೀ ಆಡಿಯನ್ಸ್ ಇದ್ರೆ ಸಾಲದು, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು. ಇದೆಲ್ಲ ಅಂದ್ರೆ ಏನಾಗುತ್ತೆ? ಮುಂದೊಬ್ಬ ಬರ್ತಾನೆ, ಅವನ ಗತಿ ಆಗತ್ತೆ ಎಂದು ಅವನದು ಕಥೆ ಬರುತ್ತೆ ಮುಂದೆ. ಜ್ಞಾನ ಇದ್ರೂ ಕೂಡ ಅಹಂ ಇದ್ದು ಬಿಟ್ರೆ ನಗದು ಬಿದ್ದ ಅಂತ ಅರ್ಥ. ಜ್ಞಾನನೂ ಬಂಧಕ. ನಾನು ಸರ್ವಶ್ರೇಷ್ಠ ಅನ್ನೋ ಜ್ಞಾನ ಬಂತಲ್ಲ, ಅದು ನಿಜವಾದ ಜ್ಞಾನ ಅಲ್ಲ, ಅಜ್ಞಾನಕ್ಕಿಂತ ಡೇಂಜರು, ವಿಪರೀತ ಜ್ಞಾನ ಅದು. ಬದ್ಧತೆ ಜಂತು. ಹಾಗಾಗಿ ಇದು ಸಾವಿಗೆ ಹಾವು ಕಾರಣ, ಮೃತ್ಯು ಕಾರಣ, ಕಾಲ ಕಾರಣ. ಚರ್ಚೆ ಮಾಡಬೇಡವೋ? ಇಷ್ಟು ಚರ್ಚೆ ಮಾಡಿದ್ದರಿಂದ ಅರ್ಜುನಕ ನಿನ್ನ ಕಾಲ ಎಷ್ಟು ವ್ಯರ್ಥ ಆಯ್ತು ಒಂದು. ಇನ್ನೊಬ್ಬರ ಬಗ್ಗೆ ಡಯಾಗ್ನೋಸಿಸ್ ಮಾಡೇ ನಮ್ಮ ಜೀವನ ಕಳ್ಕೊಂಡ್ಬಿಡುತ್ತೆ. ಪ್ರತಿಧ್ವನ ಅಂತ, ಪ್ರತಿಸ್ಯಂದನ ಅಂತ ಒಬ್ಬ ರಾಜ, ಅವಂತಿಗ. ಪ್ರತಿಸ್ಯಂದನ ಅಂತ ಹರಿವಂಶದಲ್ಲಿ ಬರುತ್ತೆ. ಪಾಪ ಗೊತ್ತಿಲ್ಲ, ಎಲ್ಲರಿಗೂ ಸಂತರ್ಪಣೆ ಮಾಡ್ತಾ ಇದ್ದ ಬ್ರಾಹ್ಮಣರಿಗೆ. ಅದೇನೋ ಒಂದ್ಸಲ ಪಾಪ ಸಂತರ್ಪಣೆ ಮಾಡೋ ಕಾಲಕ್ಕೆ ಒಬ್ಬ ಬ್ರಾಹ್ಮಣನ ಪಾಯಸದ ಎಲೆಯಲ್ಲಿ ಒಂದು ಚೂರು ಹಾವಿನ ವಿಷ ಬೆರೆತ್ಕೊಂಡು ಹೋಯ್ತು. ಆ ಬ್ರಾಹ್ಮಣ ಸತ್ತು ಹೋದ. ಮಹಾ ಅನರ್ಥ ಆಗೋಯ್ತು. ಸಂಕಟಪಟ್ಟ, ಬ್ರಹ್ಮಹತ್ಯ ಬಂತು ಅಂದ, ಪ್ರಾಯಶ್ಚಿತ್ತಾದಿಗಳು ಮಾಡ್ಕೊಂಡ. ಎಷ್ಟೇ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಅವನಿಗೆ ದುಃಖ ಹೋಗ್ಲಿಲ್ಲ, ಒದ್ದಾಡ್ತಿದ್ದ ಪಾಪ. ಅವನ ಗತಿ ಆಯಿತು, ಕಾಲ ಆಯಿತು. ಪ್ರತಿಸ್ಯಂದನ ಹೋದ ನರಕಕ್ಕೆ. ಚಿತ್ರಗುಪ್ತರು ಲೆಕ್ಕ ಬರ್ಕೊಂಡಿದ್ರು. ಏನೋ ಇವನ ಅಕೌಂಟ್ ಅಂದ್ರೆ ಯಮದೇವರು, ಸ್ವಾಮಿ ಬ್ರಹ್ಮಹತ್ಯ ಅದು ಪರಿಹಾರ ಮಾಡ್ಕೊಂಡಿದ್ದೆ. ಬ್ರಹ್ಮಹತ್ಯೆ ಹೇಗೆ ಬಂತು? ಬ್ರಾಹ್ಮಣರು ಕೊಂದ. ಹೇಗೆ ಕೊಂದ? ಅಡಿಗೆ ಮಾಡಿಸಿ ಸಾಕಷ್ಟು ಹಾಕಿದ್ದ, ಸಾವಿರಾರು ಜನ ತೃಪ್ತರಾಗ್ಬಿಟ್ಟಿದ್ದಾರೆ.
ಅದರ ಪುಣ್ಯ ಬೃಹದಾಕಾರವಾಗಿದೆ. ಅದರ ಮಧ್ಯೆ ಒಬ್ಬ ಬ್ರಾಹ್ಮಣ ವಿಷಮಿಶ್ರಿತವಾದಂಥದ್ದನ್ನು ತಿಂದು ಪ್ರಾಣ ಹೋಗಿದೆ. ಅದರದೊಂದಿಷ್ಟು ಬ್ರಹ್ಮಹತ್ಯ ಕೂತಿದೆ. ಏನ್ ಮಾಡ್ಬೇಕೀಗ? ಈ ಪ್ರತಿಸ್ಯಂದನನಿಗೆ ಸಾವಿರಾರು ಜನರಿಗೆ ಬ್ರಾಹ್ಮಣರಿಗೆ ತೃಪ್ತಿಪಡಿಸಿದ ಪುಣ್ಯದ ಫಲ ಕೊಟ್ಟು ಸ್ವರ್ಗಕ್ಕೆ ಕಳಿಸ್ಬೇಕಾ, ಒಬ್ಬ ಬ್ರಾಹ್ಮಣನ ಸಾವಿಗೆ ಅಂತ ನರಕಕ್ಕೆ ಹಾಕಿ ಬ್ರಹ್ಮಹತ್ಯ ಕೊಡಬೇಕಾ? ಕೀಪ್ ಇಟ್ ಪೆಂಡಿಂಗ್ ಅಂದ್ರು ಮಹಾನುಭಾವರು, ಯಮದೇವರು. ಇದು ಸ್ವಲ್ಪ ಸಸ್ಪೆನ್ಸ್ ಅಕೌಂಟಲ್ಲಿ ಇಡು ಅಂದ್ರು. ಯಾಕೆ ಅಂತ ಚಿತ್ರಮೂರ್ತಿಗೆ ಅರ್ಥ ಆಗ್ಲಿಲ್ವಂತೆ, ಇಟ್ರು. ಈ ಕಡೆ ಭೂಲೋಕದಲ್ಲಿ ಯಾರು ಇದು, ಎಂಥ ರಾಜ ಅಂತೀರಿ, ಅವನ ಹೆಣ ಬಿದ್ದಿತ್ತಲ್ಲಪ್ಪ, ಕರ್ಕೊಂಡ್ಬಿಟ್ಟಿರ್ತಾರಲ್ಲ ಅವನ್ನ. ಏನ್ ಮಹಾರಾಜ, ಎಷ್ಟು ದಾನ, ಎಷ್ಟು ಧರ್ಮ ಎಲ್ಲ ಮಾಡ್ದ, ತುಂಬಾ ಸರ್ವೋತ್ಕೃಷ್ಟವಾದ ಸುಜೀವಿ. ಏನೋ ಪಾಪ ಅಪ್ಪಿ ತಪ್ಪಿ ಯಾವುದೋ ಒಂದು ಅಚಾತುರ್ಯಾಗಿ ಆ ದುಃಖದಿಂದ ಸತ್ತು ಹೋದ. ಗುಣಗಾನ ಮಾಡ್ತಾನೆ ಇದ್ದಾರೆ. ಒಂದೇ ಒಂದ್ ಕಡೆ ಒಂದು ಮುದಿ ಕೂತಿತ್ತಂತೆ. ಅಯ್ಯೋ ಬಿಡಿ ಸದ್ಯ, ಏನ್ ಮಾಡ್ದೇನು, ಬ್ರಾಹ್ಮಣನ್ ಕೊಂದ ಅಂದ್ಲು. ಇಮ್ಮಿಡಿಯೇಟ್ ಯಮದೇವರ ಅವಳ ಅಕೌಂಟ್ ಹಾಕು ಅಂದ್ರು. ಇಷ್ಟ ಆಗಿದ್ದು, ಇಷ್ಟ ಅವಳಂದಿದ್ದು. ಏನೇ ಆದ್ರೂ ಬಿಡಿ, ಬ್ರಾಹ್ಮಣನ್ ಕೊಂದ ಇಷ್ಟಂದ್ಲಲ್ಲ, ಅವಳ ಅಕೌಂಟ್ಗೆ ಬ್ರಹ್ಮಹತ್ಯೆ ಹಾಕು, ಕಳಿಸು ನನ್ನ ಸ್ವರ್ಗಕ್ಕೆ ಅಂದ್ರು. ಕರ್ಮಣ ಬದ್ಧತೆ ಜಂತು, ಇದು ಅನುಶಾಸನ, ಅಷ್ಟೇನಿಲ್ಲ. ಎಷ್ಟು ಸುಲಭ ಅಲ್ಲ. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಕೊಲ್ಲಬೇಕು ಅಂತ ಕೊಂದನ ಪ್ರತಿಸ್ಯಂದನ, ಚೇಚೆ ಸರ್ವತಾತ್ಮನ ಇಲ್ಲ. ಆದರೂ ಕೊಂದಿದ್ದಾನೆ, ಪಾಪ ಇದೆ ಅಲ್ಲಿ, ಅಪಾರ ಪುಣ್ಯರಾಶಿ. ಎಲ್ಲಿಗೆ ಹಾಕ್ಬೇಕದನ್ನ? ಏನೂ ಗೊತ್ತಿಲ್ಲದೆ, ಹಿಂದೆ ಮುಂದೆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ, ಸರಿ ತಪ್ಪು ವಿವೇಚನೆಯನ್ನ ಮಾಡದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಅಧಿಕಾರವೇ ಇಲ್ಲದೆ ಅದರ ಬಗ್ಗೆ ನಿರ್ಣಯ ಕೊಟ್ಲಲ್ಲ, ಮಾತಾಡಿ ಹಾಕು ಉಂದ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಅವತ್ತಿಂದ ಶುರುವಾಯಿತು. ಇದೇ ಅದರ ಅರ್ಥ. ಹಿಂದೆ ನೀನ್ ಯಾರು ಸೆಲೆಕ್ಟ್ ಮಾಡೋದಕ್ಕೆ? ಇಲ್ರಿ, ನಾವು ಅವ್ರ ಮನೆಗೆ ಹೋಗಲ್ಲ. ಯಾಕೆ? ಚರ್ಚೆ ಬೇಡ, ನಮಗೆ ಇಷ್ಟ ಇಲ್ಲ. ನನಗೆ ಅವರು ಗುರುಗಳು, ಅವ್ರು ಏನ್ ಹೇಳಿ ಮಾಡ್ತೀನಿ. ಅದು ಯಾಕೆ? ಅದಕ್ಕೂ ಚರ್ಚೆ ಇಲ್ಲ, ಮುಗಿದೋಯ್ತು ಅಷ್ಟೇ. ನೀವು ಈ ದೇವರನ್ನ ಯಾಕೆ ನಂಬುತ್ತೀರಿ, ದ್ವೈತ ಮತವನ್ನ ಯಾಕೆ ನಂಬಿದ್ದೀರಿ, ತಿಳ್ಕೋತೀರಾ? ಉತ್ತರ ಹೇಳ್ತೀವಿ. ತರ್ಕನ ಹೇಳಲ್ಲ ಅಂತ, ಇಷ್ಟೇ ಅದಕ್ಕೆ ಪ್ರಶ್ನೆ. ತರ್ಕಕ್ಕೆ ನಮ್ಮ ಹತ್ರ ಸಮಯ ಇಲ್ಲ, ಕುತರ್ಕಾದಿಗಳ ಸಮಯ ಇಲ್ಲ. ತಿಳ್ಕೋಬೇಕು. ಹೇಳಿ ಸ್ವಾಮಿ, ಹೇಳ್ಬಿಡ್ರಿ, ದ್ವೈತ ಸರ್ವೋತ್ಕೃಷ್ಟ, ಮಧ್ವಾಚಾರ್ಯ ಜೀವೋತ್ತಮರು, ಹರಿಯೇ ಸರ್ವೋತ್ತಮ ಅಂದುಬಿಡ್ತೀನಿ. ನಿಮಗೆ ನಿಜವಾಗಲೂ ಅನಿಸಿದ್ದರೆ ಅಂದು ಗತಿ ಹೊಂದಿ. ನಾ ಹೇಳಲ್ಲ ಅಂದು ವಿಜಯೇಂದ್ರ ತೀರ್ಥರು ಅಪ್ಪಯ್ಯ ದೀಕ್ಷಿತರಿಗೆ. ಕರ್ಮಣ ಬದ್ಧತೆ ಜಂತು ಜಾಯತೆ ಮುಕ್ತಿ ಮತ. ನೀನು ನಿನ್ನ ಕರ್ಮ ಅನುಸರಿಸೋ, ಅದನ್ನ ನಾನು ಯಾಕೆ ಹೇಳಿ? ಅದನ್ನೇ ಇವಳಂದಿದ್ದು. ಯಾರು ಕಾಲಾದಿಗಳು, ಬಿಡೋವನನ್ನ. ಕರ್ಮಾಚ ಕರ್ಮಣಿ ಚೋದಯಂತೀಹ ಯತ ಅನ್ಯೋನ್ಯಂ ತಥಾ ವಯಂ ಕರ್ಮ ಸಂಬಂಧ ಲಕ್ಷಣ ಕರ್ಮಾದಾಯವಾನ್ ಲೋಕಃ. ಅಂಥ ಅನುಶಾಸನ, ಸಾತ್ವಿಕ ಅನುಶಾಸನ ದ್ವಾರ ಕರ್ಮಾನುಸಂಧಾನ ಮಾಡಿಕೊಂಡವನಿಗೆ ನಿಜವಾದ ಸತ್ವ ಅರ್ಥ ಆಗುತ್ತೆ. ಅದರಿಂದ ಅವನು ಮೌನಿ ಆಗ್ತಾನೆ. ನಮಗೇನಾದ್ರು ಮುಂದಾಗೋದು ಗೊತ್ತಿದ್ರ ಆಚಾರ್ಯ ಹೀಗಿರ್ತಿದ್ವಾ? ಏನು ಎಲ್ಲ ತಳಮಳಾಚ್ಬಿಡ್ತಿದ್ವಿ. ಹೀಗಾಗತ್ತೆ ಅಂತ ಗೊತ್ತಿದ್ರೆ ನನ್ನ ಆಯಸ್ ಕೊಟ್ಬಿಡ್ತಿದ್ದಲ್ಲ ಆಚಾರ್ಯ. ಯಮ ಬಂದ ಎದುರಿಗೆ, ಬೇಡ ಯಮದೂತ ಬಂದ, ತಗೋತೀನಿ ನಡಿ, ಅವನು ಕೊಡ್ತೀನಿ ನೀನ್ ನಡಿ ಅಂದ. ಬೇಡೋ ಮಾರಾಯ, ಸುಮ್ಮನಂದೆ ನಡಿ ಹೊರಗೆ ಅಂತೀವಿ. ಆಗಲ್ಲ, ಹುಡುಗಾಟ ಅಲ್ಲ ಅನ್ನಬಹುದು. ಯಾಕೆ? ಅಷ್ಟು ಕಾನ್ಫಿಡೆನ್ಸ್ ನಮಗೆ. ಕರ್ಕೊಂಬಿಡು ಸ್ವಾಮಿ, ಕರ್ಕೊಂಬಿಡು. ನಾನಿರ್ಲಾರೆ ಈ ಜಗತ್ತಿನಲ್ಲಿ, ಈ ಜಗತ್ ನೋಡ್ಲಾರೆ, ಈ ಸಂಸಾರ ನೋಡ್ಲಾರೆ. ಕರ್ಕೋ 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 ಕುರಿ ಮಾಡಕ್ ಕೊಡ್ತಾನೆ ಅಷ್ಟೇ. ನೆಕ್ಸ್ಟ್ ಜನ್ಮದಲ್ಲಿ ಕುರಿ ಮಾಡಕ್ ಯಾರು ನೀ ಕರ್ಕೊಳಕ್ ಬಂದ್ರೂ ಆಗಲ್ಲ. ಬಿಡು, ಧರ್ಮ ಅಧರ್ಮ ನಡೀತಿದೆ, ನೋಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಅಲ್ಲ, ಹೇಳು, ಅದು ನಿನ್ನ ಕರ್ಮ. ಯಜಮಾನೋಪ್ಯಜಾಯತೆ. ಯಾವಾಗ ಧರ್ಮಾಧರ್ಮ ವಿವೇಚನೆ ಮಾಡಿ ವಿವೇಕನ ಯುಕ್ತನಾಗಿ ಅವನು ಹೇಳಿರ್ಬೇಕು, ಇದು ಸತ್ಯ, ಇದು ಧರ್ಮ, ಹೀಗೆ ನಡ್ಕೊಳ್ಳಿ. ಹೀಗಿದ್ದಾಗ ಮಾತ್ರ ಧರ್ಮಾನುಸಂಧಾನ. ಇಲ್ವಾ, ಬಿಡು, ಮೌನಮಾಚರೇತ್. ಇದು ನನ್ನ ಕೈಲ ಆಗಲ್ಲ. ಭಗವಂತ ಇಟ್ಟ, ಎಲ್ಲಿ ತನಕ ಇದೆಯೋ ಅಷ್ಟೇ. ಕೃಷ್ಣಾರ್ಪಣ ಅಂತಂದ ನಿನ್ನ ದಾರಿಯನ್ನು ನೀನು ನೋಡಿಕೊಂಡಾಗ ಅನುಶಾಸನವಾಯಿತು. ಅನುಸರಣ ಮಾಡಿದಿ, ಧರ್ಮಕ್ಕೆ ಅನುಸಾರ ಮಾಡಿದಿ, ಹೇಳಿದರ ಪುಣ್ಯ ಬಂತು, ಅವ್ರು ಮಾಡದಿರೋ ಪಾಪ ಮಾತ್ರ ಅವ್ರ ಅಕೌಂಟ್ಗೆ ಹೋಯ್ತು. ಹಾಗೆ ಅರ್ಜುನಕ ಸತ್ತಿರುವುದು ನನ್ನ ಮಗ, ದುಃಖ ಪಡಬೇಕಾದವಳು ನಾನು ಸಂಕಟ ಪಡ್ತಾ ಇದ್ದೀನಿ, ನಮ್ಮಿಬ್ಬರ ಮಧ್ಯ ಬಂದು ಹಾವನ್ ಕಡ್ದು ನಿನಗೇನು ಪುರುಷಾರ್ಥನೋ? ನಾ ಬಂದು ಕೇಳಿದ್ನ, ಅಪ್ಪ ನನ್ನ ಮಗನ ಕೊಂದ್ಬಿಟ್ಟಿದ್ದೆ ಹಾವು, ಅದನ್ನ ಯಾರು ಬಂದು ಕೊಲ್ರೋ? ನಾ ಕೇಳಿಲ್ಲ. ಬೇಡ, ಮಗು ನನ್ನನ್ನ ಸಾಯಿಸ್ಬಿಟ್ಟಿದೆ, ಯಾರು ಮಾಡಿ ಸಾಯಿಸಿ ಅಂತ ಹೇಳಿ ಸಾಯ್ತಾ ಇಲ್ಲ. ನೀ ಯಾಕೆ ಇದೇ ಸುಮ್ಮನೆ ಇನ್ನೊಬ್ರು ಇದಕ್ಕೆ ಮೂಗು ತೋರ್ಸಕ್ ಹೋಗಬೇಡಿ. ನಿಜವಾದ ಒಂದೊಂದು ಕೆಲಸದಲ್ಲೂ ಭಗವಂತನ ಕಾಂಡು ಆ ಭಗವತ್ ಕಾರುಣ್ಯಕ್ಕೋಸ್ಕರ ಬದುಕಿ ತನ್ಮೂಲಕ ನೀವು ವ್ಯಕ್ತರಾಗಿ ಸರ್ವೋತ್ಕೃಷ್ಟತೆಯಿಂದ ಬಾಳಿದಾಗ ಅದೇ ಅನುಶಾಸನ ಆಗಿ ಹೋಗುತ್ತೆ. ಹಾಗಾಗಿ ಯಾರನ್ನ ಕೊಂದು ಏನ್ ಬಾಣ ಚುಚ್ಚಿ ಹೆಂಗಿಲ್ಲ ಆಗುತ್ತೋ ವೃಥಾಶೋಕ. ಒಂದು ಹೆಣ್ಣು ಗೌತಮಿ ಮಹತಾಯಿ, ಅವಳಿಗೆ ಇಷ್ಟ ಆಗಬೇಕಾದ್ರೆ ಯಾರ್ದೋ ಹೆಣ ಅಲ್ಲ ರೀ, ಹುಡುಗಾಟನ.
ತನ್ನ ಕುಡಿಯೇ ಹೋದರೂ ಇಷ್ಟು ಜ್ಞಾನ ಅವಳಲ್ಲಿ ಇರಬೇಕಾದ್ರೆ ಕನಿಷ್ಠ ಒಂದು ಸಣ್ಣ ಪುಟ್ಟ ತೃಣ ಸಮಾನವಾದ ಜಡಪದಾರ್ಥಗಳಲ್ಲಿ ನಮಗೆ ಒಂದಿಷ್ಟು ವಿರಕ್ತಿಯಾದಿಗಳು ಬರಬೇಡವೇ? ಬೇಕು. ತಸ್ಮಾತ್ ಯಥಾ ಮೃತ್ಪಿಂಡತ ಕರ್ತಾ ಕುರುತೆ ಯದಿಚ್ಛತಿ ಏವಮಾಕೃತಂ ಕರ್ಮ ಮಾನವ ಪ್ರತಿಪದ್ಯತೆ. ಕಾಲರೂಪಿ ಪರಮಾತ್ಮ ಹೇಳುವಂತಹ ಮಾತು ಭೀಷ್ಮರು ಹೇಳ್ತಾ ಇದ್ದಾರೆ. ಎಂಥ ಮಾತು? ಕುಂಬಾರ ತಿರುಗಿಸ್ತಾನೆ ಚಕ್ರ, ಅಪ್ಪ ಮುದ್ದೆ ಮಣ್ಣಿನ ತಗೊಂಡು ರಪ್ಪ ಅಂತ ಮಧ್ಯಕ್ಕೆ ಹಾಕ್ತಾನೆ, ಮಾಡ್ತಾನಪ್ಪ. ಏನು? ಕುಂಭ ಮಾಡ್ದ, ತಟ್ಟೆ ಮಾಡ್ದ, ಕೋಲ್ ಮಾಡ್ದ, ಲೋಟ ಮಾಡ್ದ, ಏನನೋ ಮಾಡ್ದ. ಯಥಾ ತಸ್ಮೈ ರೋಚತೆ ಯದ್ಯದಿಚ್ಛತಿ, ಏನೇನು ತನಗಿಷ್ಟ ಬಂತ ಎಲ್ಲ ಮಾಡ್ದ. ಮಗು ಬೇಕಾದ ಆಟ ಆಡ್ತು, ಬೇಕಾದ್ ಮಾಡ್ದ. ಕಡೆಗೆ ಯಾಕೋ ಸರಿವಲ್ಲ, ತಾಯದು ಎಲ್ಲ ಒಂದೇ ಕಡೆ ಒಡ್ಕೊಂಬಂದ್ಬಿಟ್ಟ ಎಲ್ಲ ಹೋಗತ್ಲಾಗ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದೊಳಾಡಿ, ಇದನ್ನೇ ತಂದಿದ್ದು ಜಗನ್ನಾಥದಾಸರು. ತಾವೇ ಅದನ್ನು ಭಂಗ ಮಾಡೋದು, ಇನ್ಯಾರು ಅಪ್ಪಿ ತಪ್ಪಿ ನಾವು ಮಾಡೋದು ಬಡ್ಕೊಂಡ್ಬಿಡ್ತಾವೆ. ಹಾಗೆ ಏವಂ ಆತ್ಮಕೃತಂ ಕರ್ಮ, ಕುಂಬಾರ ಮಣ್ಣಿನಿಂದ ಮಡಕೆ ತಟ್ಟೆ ಲೋಟ ಇತ್ಯಾದಿಗಳು ಮಾಡುವಂತೆ ಬೇಕಾದ್ದು ತನಗೆ ಇಚ್ಛೆ ಬಂದದ್ದನ್ನ ಕರ್ಮ ಎಂಬಂತಹ ಮಣ್ಣಿನ ಮುದ್ದೆಯಿಂದ ಆತ್ಮನಾದಂಥವನು, ಜೀವಿಯಾದನು ತನಗೆ ಕರ್ಮಾನುಸಂಧಾನ ಏನೇನು ಬೇಕೋ ಅದು ಮಾಡ್ಕೋತಾನೆ. ಮನೆ ಕೊಟ್ಟಿರ್ತಾರೆ, ಆ ಮನೆಯನ್ನ ನೀನು ದೇವಸ್ಥಾನವನ್ನಾಗಿ ಪರಿವರ್ತಿಸ್ತೀಯೋ ಅಥವಾ ಬರೀ ಬಂಧು ಬಾಂಧವರು ಬಂದು ತಿಂದುಕೊಂಡು ಮಜಾ ಮಾಡೋದಕ್ಕೆ ಅಂತಿರುವಂತ ರಿಸಾರ್ಟ್ ಮಾಡ್ಕೋತೀಯೋ ಅಥವಾ ಪಾಪಿಗಳಿಗೆ ಮಾತ್ರ ಅದು ಒಂದು ಅಡ್ಡ ಮಾಡ್ಕೋತೆ, ನಿನ್ನ ಹಣೆ ಬರ ಅಂದ. ಯಥಾ ಯಥಾ ರೋಚತೆ ತಸ್ಮೈ. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಬಂಧು ಬಾಂಧವರು ಎಲ್ರಿಗೂ ಇರ್ತಾರೆ. ಹೌದಾ? ಅವ್ರನ್ನ ಹೇಗೆ ಬಳಸ್ಕೋತಿ, ಅವರಿಂದ ಉದ್ಧಾರ ಆಗ್ತಿ, ನಿನಗೆ ಬಿಟ್ಟಿದ್ದು. ನನಗೆ ಅಪ್ಪ ಅಮ್ಮನ ಹತ್ರ ಇದ್ರು ಆಗೋಲ್ಲಪ್ಪ, ಬಿಟ್ಟು ಹೋಗ್ತೀನಿ, ಹೋಗು. ಯಥಾಸ್ಮೈ ರೋಚತೆ. ಜ್ಞಾನಾದಿಗಳು ಕೊಟ್ಟಾಗ, ಕರ್ಮಾದಿಗಳನ್ನ ಕೊಟ್ಟಾಗ ಎಲ್ಲರಿಗೂ ಆಯಾಸತ್ವ ಇರ್ತದೆ. ಬಿಟ್ಟು ಹೋಗಿರ್ತಾನೆ, ಆವಾಗ ಎಲ್ಲೋ ಹೆಂಡತಿ ಬಸರ್ತನ ಬಾಣಂತನಕ್ಕೆ ನೆಪ್ಪರ್, ಅಯ್ಯೋ ನಮ್ಮ ಮಮ್ಮಿ ಇದ್ದಿದ್ರೆ ಚೆನ್ನಾಗಿರೋದು, ಮುದುಕಿ ಅನುಭವ, ಏನೋ ಒಂದಿಷ್ಟು ಮಾಡೋಳು ಕರ್ಕೊಂಬಾರೇ ಅಂತಾನೆ. ಆವಾಗ ಉಕ್ಕಿ ಬರ್ತ, ಅಮ್ಮ ಇಷ್ಟು ದಿವಸ ಮರ್ತು ಬಿಟ್ಟಿದ್ದೆ ಕಣೆ, ಮೊದಲು ಭಾರತ ಬಿಟ್ಟು ಬಾ, ಇಲ್ಲಿ ಸ್ವರ್ಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಮುದುಕಮ್ಮಂಗೆ ಪಾಪ ಅನುಶಾಸನ ಪರ್ವ ಕೇಳಿರಲ್ಲ, ಮಹಾಭಾರತ ಗೊತ್ತಿರಲ್ಲ, ಹೋಗೇ ಬಿಡುತ್ತೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಕೆಲಸದೋ ತರ ಕುಕ್ಕರ್ ಬಡಿ ಎಲ್ಲ ಮಾಡು. ಬೇಕಾ ಹಣೆ ಬರ? ತಸ್ಸಾಥಾಸ್ಮೈ ರೋಚತೆ ಏವಂ ಆಕೃತಂ ಕರ್ಮ ಮಾನವ ಪ್ರತಿಪದ್ಯತೆ. ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸುಖ ದುಃಖಗಳಿಗೆ ಕರ್ಮ ಕಾರಣ. ಯುಧಿಷ್ಠಿರ ಯಥಾಚ್ಛಾಯಾತಪೌ ನಿತ್ಯಂ ಸುಸಂಬದ್ಧೌ ನಿರಂತರಂ. ರಸ್ತೆಯಲ್ಲಿ ಹೋಗ್ತಾ ಇರ್ತೀಯ, ಎಷ್ಟು ಉದಾಹರಣೆ ಕೊಡ್ತಾರೆ ಭೀಷ್ಮರು. ಹೋಗ್ತಾ ಇರ್ತೀಯ, ಮರಗಳು ಅಲ್ಲಲ್ಲಲ್ಲೇ ಇರುತ್ತೆ. ಛಾಯ ಆತಪ, ಛಾಯ ಆತಪ. ಆತಪ ಅಂತ ಕೆಟ್ಟ ಬಿಸಿಲು, ಛಾಯ ಅಂದ್ರೆ ಒಳ್ಳೆ ಶೀತಲವಾದಂಥ ನೆರಳು. ನೀ ಏನ್ ಮಾಡ್ತಿ? ಮಂಡು ಕಪ್ಲುತಿ, ಯಾವ್ಯಾವ ಕಡೆ ನೆರಳಿರ್ತ ಅಲ್ಲಲ್ಲದು, ಒಂದು ಮರ ಇಲ್ಲಿ, ಒಂದು ಮರ ಅಲ್ಲಿ, ಮಗದೊಂದಲ್ಲಿ ಕುಟುಕು ಹೋಗ್ತಿರ್ತಾನೆ. ಅಟ್ಟ ಬಕ್ರ ಹೋದಾಗ ಹೋಗ್ತಿರ್ತಾನೆ. ನೆಟ್ಟಿಗೆ ಹೋಗಬಾರ್ದೇನ್ರಿ, ಅಯ್ಯೋ ಸುಮ್ಮನಿರ್ರಿ, ನಡ್ಕೊಂಡು ಹೋಗ್ತಾ ಇದ್ದೀನಿ, ಕಾಲು ಸುಡುತ್ತೆ ಅಂತಾನೆ. ಹೆಂಗ ಆಯ್ಕೆ ಮಾಡು? ಅಲ್ಲಿ ನೆರಳಿದೆ, ನಾನು ಅಲ್ಲಿ ಹೋದ್ರೆ ಸುಖ ಆಗುತ್ತೆ, ಆಯ್ಕೆ ಮಾಡ್ಕೊಂಡೆ. ಇದು ಬಿಸಿಲು, ಇಲ್ಲಿ ನಡೆದ್ರೆ ದುಃಖ ಆಗುತ್ತೆ, ಬೇಡ ಅಂದಿ. ಅಂದ ಮೇಲೆ ಮನುಷ್ಯ ಕರ್ಮಕ್ಕೆ ಯಾಕೆ ಅನ್ವಯ ಮಾಡಲಿಲ್ಲ? ಇದು ಅಧರ್ಮದ ಮಾರ್ಗ, ಇಲ್ಲಿ ಸುಡತ್ತೆ, ಬೇಡ. ಇಲ್ಲಿ ಭವಬಂಧ ಪಾಶ ನಮ್ಮನ್ನ ಸುತ್ತುವರೆದು ಚಕ್ರತೀರ್ತದಂತೆ ಎಳೆದು ಬಿಡುತ್ತೆ ಸಂಸಾರ, ಆದಷ್ಟು ಇದಕ್ಕೆ ಬೇಡ. ಸುಖಮೇವ ಮೇ ಸ್ಯಾತ್ ಅನ್ನೋ ದುರ್ಬುದ್ಧಿ ಬೇಡ. ಹಾಗೆ ದುಃಖ ಕೊಡಬೇಡ ಅನ್ನುವ ಬುದ್ಧಿಯೂ ಬೇಡ. ಛಾಯಾತಪವು, ಬಿಸಿಲನ್ನ ರಕ್ಷಣೆ ಮಾಡಿಕೊಂಡು ನೆರಳನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಧರ್ಮ ಮತ್ತು ಧರ್ಮ ಸೂಕ್ಷ್ಮಗಳ ವಿವೇಚನೆ ಮಾಡಿ ಯುಧಿಷ್ಠಿರ ಬದುಕಬೇಕು. ತದೇವ ಅನುಶಾಸನಮಿತಿ ಜ್ಞೇಯಂ. ಏವಂ ನಾಹಂ ನವೇ ಮೃತ್ಯು, ನಾಹಂ ನವೈ ಮೃತ್ಯು ಸರ್ಪ ನ ತಥಾ ಭವಾನ್. ಯಾರು ಇದಕ್ಕೆ ಕಾರಣರಲ್ಲ, ಅವರವರ ಧರ್ಮ ಸಾಧನೆ, ಅವರವರ ಸತ್ವನಿಷ್ಠೆ, ಅದರಿಂದಲೇ ಜ್ಞಾನಾದಿಗಳು ಅನ್ನುವುದನ್ನು ತಿಳ್ಕೊಂಡಾಗ ಮನುಷ್ಯ ಶಾಸನಬದ್ಧನಾಗುತ್ತಾನೆ. ಶಾಸನಬದ್ಧನಾದ ಮೇಲೆ ಅನುಸಾರ ಮಾಡಲಿಕ್ಕೆ ಹೋಗುತ್ತಾನೆ. ಶಾಸನ ಬದ್ಧತ್ವ, ಯಜ್ಞೋಪವೀತಾದಿನ ಧರಿಸಿಕೊಂಡು ಧರ್ಮ ಮಾರ್ಗದಲ್ಲಿ ಇರ್ತೀನಿ, ವೈದಿಕ ಮಾರ್ಗದಲ್ಲಿ ಇರ್ತೀನಿ ಎನ್ನುವುದು ಶಾಸನ ಬದ್ಧತ್ವ. ಅದನ್ನು ಅನುಸರಿಸಿ ಹೋಗುವುದು ಅನುಶಾಸನವಾಯಿತು. ಅಂಥವನಿಗೆ ಜ್ಞಾನ, ಭಕ್ತಿ, ವಿರಕ್ತ್ಯಾದಿಗಳು ಭಗವದರ್ಪಣ ಮಾಡಿದಾಗ ಸತ್ವ ಅನ್ನುವಂಥದ್ದನ್ನು ಹೇಳಿ ಮಹಾನುಭಾವರು 2 ಅಧ್ಯಾಯಗಳಲ್ಲಿ ಮುಗಿಸಿದ್ದಾರೆ. ಮುಂದೆ ಮಹಾತಾಯಿಯಾದಂತಹ ಸುದರ್ಶನ ಅಗ್ನಿಯ ಸಂವಾದ, ಅವರ ಕಥೆ. ಅಗ್ನಿದೇವರಿಗೆ ಕಾಮ, ಅಗ್ನಿದೇವರ ದುರ್ಯೋಧನ ಅಂತ ಮಹಾನ್ ಋಷಿಗಳು, ಸುಮುಖ ಸುವೃತ ಅವರುಗಳ ವಂಶ. ಅದರಲ್ಲಿ ಬರ್ತಕ್ಕಂಥ 4 ಪ್ರಧಾನವಾದ ಕಥೆಯ ಮೂಲಕ ಅನುಶಾಸನ ವ್ಯಾಖ್ಯಾನ ಮಾಡ್ತಾರೆ. ರೋಚಕವಾದಂತಹ ವಿಷಯಗಳನ್ನ ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾಳೆ ದಿವಸ ನಿರೂಪಣೆ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನಿರತಃ ಯದೋ ಉಚಮಹಂ ತೇನ ಪ್ರಿಯತಾಂ ಕಮಲಾಯ ನಾರಾಯಣ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇನು.